ಕಾಳಿ ದೈತ್ಯರುಂಡ ಮಾಲೆ ತಾಕುಣಿ ಮಳೆ ಕಾಳಿ ದೈತ್ಯರುಂಡ ಮಾಲೆ ದೈತ್ಯರುಂಡ ಮಾಲೆ. ನಾಟಕ ನೋಡ ಪರಿಚಯ ಆಗಿದ್ದು. ಒಬ್ರು ಗಂಡ್ ಮಕ್ಳು ಇದಾರೆ ಅಂದ್ರೆ ಇನ್ನೊಬ್ರು ನಮ್ ತಂಟಿಗೆ ಬರೋದಿಲ್ಲ. 2 ಮಕ್ಳಾಗೋರ್ಗಿದ್ರು, 10 ವರ್ಷದವ್ರು ಇದ್ರು ನನ್ನ ಜೊತೆಗೆ. ಅವ್ರಿಗೂ ಅಂತಿದ್ರು ಹೆಂಡತಿ ಮಕ್ಳಿದ್ಕೊಂಡು ಮತ್ತೆ ಒಬ್ಬಕ್ಕೆ ನಾಟಕದಕ್ಕೇನು ಮಾಡ್ಕೊಂಡ ಅಂತ. ನಾವು ಚೆಲ್ ಆಗ್ಲಿಲ್ಲ, ಬೇರೆ ಬೇರೆ ಕಡೆಗೆ ಹೋಗ್ಲಿಲ್ಲ. ಅವ್ರೇನೋ ಕಷ್ಟನ ಸುಖನ ಒಂದ್ ಕಡೆಗೆ ಇದೀವಲ್ಲ ಅಂತ ಹೇಳಿ. ಕೈ ಘಟನೆಗಳು ಬಹಳ ನಡೆದವೆ. ಬೈತಿದ್ದೆ ಅಪ್ಪನ, ಯಾರು ಏನಾರ ಕೇಳ್ಕೊಂಡು ಮನೆಗ್ ಬಂದ್ರ ನಾಟಕದವ್ರು ಅಂತ ಬರ್ತಿದ್ರಲ್ಲ, ಇಲ್ಲೇ ಹಾಲ್ಟ್ ಇರ್ಬೋದೇನ್ರಿ ಇವತ್ತಂತ ಕೇಳಿದಾಗ ಸಿಟ್ಟು ಬಂದ್ಬಿಡೋದು ನನಗೆ. ಅವಂಗೂ ಕೇಳಬಿಡೋರು. ಕುರುಕ್ಷೇತ್ರ ನಾಟಕದಲ್ಲಿ ದುರ್ಯೋಧನ ಭೀಮನ ಹೊಡಿತಾನ, ಕೃಷ್ಣ ಅಂತ ಬೀಳ್ತಾನೆ, ಬಿದ್ದವನು ಎದ್ದಳ್ಳೇ ಇಲ್ಲ ಅವನ್ ಭೀಮ. ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟ. ಅಂತ ಪರಿಸ್ಥಿತಿಯಲ್ಲಿ ಕೂಡ ನಾಟಕ ಮಾಡಿದ್ವಿ. ನಮ್ಗೆ ಎಂತ ಜ್ವರದಾಗ ಹೋಗಿ ನಾಟಕ ಮಾಡಿದೀವಿ ನಾವು. ನನ್ನ ಮಕ್ಕಳು ಕೂಡ ನನಗೆ ಅಷ್ಟು ಪ್ರೀತಿ ಕೊಟ್ಟಿಲ್ಲ, ಅಷ್ಟು ಪ್ರೀತಿ ರಂಗಭೂಮಿ ಮಕ್ಕಳು ಕೊಟ್ಟಿದ್ದಾರೆ ನನಗೆ. ಗುಲ್ಬರ್ಗ ವಿಶ್ವವಿದ್ಯಾಲಯ ಇದಾರೆ, ನಂದು ಪಠ್ಯ ಪುಸ್ತಕ ಅಳವಡಿಸಿದ್ರು, ಒಂದು ಪಾಠ ನಂದು. ಒಂಟಿಯಾಗಿ 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 ನಿನ್ನ ಕಾದು ಕುಂತಾರ. ಎಷ್ಟು ಸಂಘ ಸಂಸ್ಥೆಗಳ ಪಾರ್ಟ್ ಮಾಡಿದ್ವಿ. ಎಷ್ಟು ನನಗೆ ಇಲ್ಲಿ ಬಂದ ಮೇಲೆ ನಮ್ಮ ದೋಣಿ ಮನೆಯಲ್ಲಿ ಕನ್ನಡ ಕಲಾ ಸಂಘ ಇತ್ತು, ಟಿಬಿ ಡ್ಯಾಮ್ ನಲ್ಲಿ ಕನ್ನಡ ಕಲಾ ಸಂಘ ಇತ್ತು, ಹಡಗಲಿಯಲ್ಲಿ ರಂಗಭಾರತಿ MP ಪ್ರಕಾಶ್ ಅವರ ತಂಡ ಇತ್ತು, ಮರೆಮನೆಯಲ್ಲಿ ಲಲಿತ ಕಲಾರಂಗ ಇತ್ತು. ನಾನನ್ನು ಮಹಿಳಾ ವೃತ್ತಿ ರಂಗ ಕಲಾವಿದರ ಸಂಘ ಇಲ್ಲಿ ಸ್ಥಾಪನೆ ಮಾಡಿಕೊಂಡೆ. ಕೂಡ್ಲಿಗೆ ಒಂದು ತಂಡ ಇತ್ತು, ಚಿತ್ರದುರ್ಗದ ರಚನಾ ತಂಡ ಇತ್ತು, ಹರಪನಹಳ್ಳಿಯಲ್ಲಿ ಒಂದು ನಾರದ ಮುನಿ ಸಾಂಸ್ಕೃತಿಕ ಅಂತ ಚಿಗಟೇರಿಯಲ್ಲಿ ಒಂದು ತಂಡ ಇತ್ತು. ಈಗ ಎಲ್ಲ ತಂಡಗಳಿಗೂ ನನ್ನ ಸದಸ್ಯಾಗಿ ತಗೊಂಡಿದ್ರು. ಅವ್ರ ನಾಟಕ ಇದ್ರೆ ನಾನು ಹೋಗ್ಬೇಕಲ್ಲಿ, ಅಮ್ಮ ಇಂಥ ದಿವಸ ನಾಟಕ ಬರ್ಬೇಕಾದ್ರೆ. ಅವಾಗೇನು ಫೋನ್ಗೇನು ಇರ್ಲಿಲ್ಲ, ಬಂದು ಹೇಳಿ ಸಮಕ್ಷಮ ಮಾತಾಡಿ ಹೋಗೋರು ಅವ್ರು. ನಾವು ಒಂದ್ಸರಿ ಮಾತು ಕೊಟ್ಟಿವಿ ಅವ್ರಿಗೆ ಅಂದ್ರೆ ಸಾಧ್ಯನೇ ಇಲ್ಲ, ಅಲ್ಲಿಗೆ ಹೋಗ್ಬೇಕು ನಾವು. ಆಮೇಲೆ ನೀವ್ ಎಷ್ಟೇ ದುಡ್ಡು ಕೊಡ್ತೀರ ಅಂದ್ರೆ ಎಲ್ಲಿಗೂ ಹೋಗ್ತಿದ್ದಿಲ್ಲ ನಾವು. ಮೊಬೈಲ್ ಇಲ್ಲ, ದೂರವಾಣಿ ಇಲ್ಲ, ಪತ್ರಿಕೆಗಳ ಕಾಲ ಇತ್ತು. ಬಹುಶಃ ನಿಮ್ಮನ್ನ ನಾಟಕಕ್ಕೆ ಉದಾಹರಣೆಗೆ ನೀವು ಮರೆಮನೆಯಲ್ಲಿ ವಾಸ, ಈಗ ನೀವು ಇಡೀ ಕರ್ನಾಟಕ ಒಳಗೆ ಯಾರೋ ಒಬ್ರು ಗುಲ್ಬರ್ಗದವರು, ಬೀದರ್ನವರು ಅಥವಾ ಕಾರವಾರದವರು, ಅಂಕೋಲದವರು ಒಂದು ನಾಟಕ ಬುಕ್ ಮಾಡೋಕೆ ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಬರ್ಬೇಕಾಗಿತ್ತು? ಅವರೇ ಬರ್ಬೇಕಾಗಿತ್ತು. ಮರೆಮನಹಳ್ಳಿಗೆ ಬಂದು ನಮ್ಮನ್ನು ಭೇಟಿಯಾಗಿ, ಇಲ್ಲ ನಾವೆಲ್ಲ ನಾಟಕ ಹೋಗ್ತಿರ್ತೀವಲ್ಲ ಆ ಪ್ಲೇಸ್ ಅವ್ರಿಗೆ ಗೊತ್ತಿದ್ರೆ ಅಲ್ಲಿ ಬಂದು ಮಾತಾಡ್ಬೋದಾಗಿತ್ತು. ಅದೇ ಕಾಂಟ್ಯಾಕ್ಟ್. ನೋ ಫೋನ್. ಪೋಸ್ಟ್ ಆಫೀಸ್ಗೆ ಮಾತ್ರ ಒಂದು ಫೋನ್ ಇತ್ತು, ಪೋಸ್ಟ್ ಆಫೀಸ್ಗೆ ಮಾತ್ರ. ಟ್ರಂಕಲ್ಲಿ ಬುಕ್ ಮಾಡ್ಬೇಕಾಗಿತ್ತು. ಅದಕ್ಕೆ ಬುಕ್ ಮಾಡಿದ್ರೆ ಒಂದು 10 ನಿಮಿಷ ಬಿಟ್ಟು ಅವ್ರನ್ನ ಕರಿ ಅಂದ್ರೆ ಕರೀತಿದ್ರು. ಅದು ಯಾವಾಗಂದ್ರೆ ಇನ್ನೊಂದು ಎಮರ್ಜೆನ್ಸಿ ನಾಟಕ ಇರ್ತತಲ್ಲ, ಹಂಗೇನಾದ್ರು ಫೋನ್ ಮಾಡೋರು, ಇಲ್ರಿ ನಾಗರತ್ ನಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರೆ, ನಾನು ಇಲ್ಲಿದ್ರೆ ಅಪ್ಪ ಹೋಗಿಲ್ಲ, ಅವ್ರು ಇಂತಲ್ಲಿ ಅದಾರ ಇಂತಲ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಒಬ್ಬರನ್ನ ಕಳಿಸಿ ಕೇಳಿ ಅರ್ಜೆಂಟ್ ಇದ್ರೆ ಕರ್ಸ್ಕೊಳೋರು. ಹಂಗೆ ಒಂದು ಫೋನ್, ಪೋಸ್ಟ್ ಆಫೀಸಿಗೆ ಮಾತ್ರ ಒಂದು ಫೋನ್ ಇರ್ತಿತ್ತು, ಇಡೀ ಮರೆಮನೆಹಳ್ಳಿ ಒಂದು ಇರ್ತಿತ್ತು. ಅಲ್ಲಿ ಫೋನ್ ಬಂದ್ರೆ ನನಗೆ ಬರ್ಬೇಕದು ಫೋನ್. ಮತ್ತೆ ಯಾರು ಅರ್ಜೆಂಟಿಗೆ ಇಲ್ಲೇ ಓಡಾಡೋ, ಏನು ಯಾರು ಸತ್ತಾರದೋ, ಯಾರಿಗೆ ಏನೋ ಎಮರ್ಜೆನ್ಸಿ ಇದ್ದವ್ರದ್ದು ಅಂಥದ್ದೇ ಫೋನ್ ಬರ್ಬೇಕು. ಅದಕ್ಕೆ ಸುಮ್ಮನೆ ಯಾರೋ ಟ್ರಂಕಲ್ಲಿ ಬುಕ್ ಮಾಡಿ ಮಾತಾಡಕ್ ಸಾಧ್ಯನೇ ಇಲ್ಲ. ಅವಾಗಿನ ಫೋನ್ಗಳು ಹಂಗಿದ್ದು. ಅವಾಗ ನಿಮ್ಮ ಕಾಸ್ಟ್ಯೂಮ್, ವಸ್ತ್ರ ಎಲ್ಲ ಒತ್ಕೊಂಡೇ ತಿರುಗ್ಬೇಕ. ನಾವೇ ಇಟ್ಕೊಂತಿದ್ವಿ. ಕೆಲವು ಕೊಡ್ತಿದ್ರು, ಕೆಲವು ಪ್ರೀತಿಯಿಂದ ಕೊಡ್ತಿದ್ರು. ಅಮ್ಮ ಈ ಸೀರೆ ಚೆನ್ನಾಗಿರುತ್ತೆ, ನೀವು ಉಟ್ಕೊಳ್ರಮ್ಮ ಅಂತ ಕೊಡೋರು. ಕೆಲವರು ಕೆಲವರು ಬಣ್ಣ ಮಾಡಿಬಿಡ್ತಾರೆ ಬಿಡಮ್ಮ ಅಂತ ಕೊಡ್ತಿದ್ದಿಲ್ಲ. ಪ್ರೀತಿ ಪಡೋರು ಕೊಡ್ತಿದ್ರು, ಅಮ್ಮ ಇದನ್ನ ಉಟ್ಕೊಳ್ರಿ ಅಂತ. ಒಬ್ಬರಂತ ಆಕಿ ಗಂಡನ ಜೊತೆಗೆ ನಾನು ಪಾಠ ಪಡ್ತಿದ್ದು, ಭಾಳ ಪ್ರೀತಿ ಪಡ್ತಿದ್ಲ ಅಮ್ಮ. ಆದರ್ಶ ಪ್ರೇಮ ನಾಟಕ ಆಕೆಲ್ಲ ನಾಟಕದೆಲ್ಲ ಐಡಿಯಾ ಇತ್ತು. ಅಮ್ಮ ಆ ಸೀನ್ಗೆ ಈ ಸೀರೆ ಉಟ್ಕೋಬೇಕು, ಈ ಸೀರೆ ಉಟ್ಕೊಂಬರ್ಬೇಕು, ಅವ್ರ ಜೊತೆ ನೀವು ಚೆನ್ನಾಗಿ ಕಾಣ್ತೀರಾ, ಚಂದ ಕಾಣ್ಬೇಕು ಅಂತ ನಾನು ಸಿಂಗಾರ ಮಾಡ್ತಿದ್ಲ ಅಕ್ಕಿ. ಇಂಥ ತನ್ನ ಗಂಡನ ಜೊತೆ ಪಾರ್ಟ್ ಮಾಡಕ್ ಅಷ್ಟು ಪ್ರೀತಿ ಪಡ ಈರ್ಷೆ ಇರ್ತಿದ್ದಿಲ್ಲ ಅಕ್ಕಿಗೆ. ಚಂದ ಮಾಡ್ಬೇಕು ನೀವು ಪಾರ್ಟ್, ಅವ್ರ ಜೊತೆಗೆ ಪಾರ್ಟ್ ಮಾಡೋದಲ್ಲ. ಅವ್ರನ್ನ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ಲ ಅಕ್ಕಿ. ಆಕೆ ಬಹಳ ಪ್ರೀತಿ ಪಟ್ಟು ನನಗೆಲ್ಲ ರೆಡಿ ಮಾಡ್ತಿದ್ಲು. ಅಮ್ಮ ಈ ಸೀರೆ ಉಟ್ಕೋರಿ ನೀವು ಅದನ್ನಂತ. ಅಷ್ಟು ಪ್ರೀತಿ ಪಟ್ಟು ನಮಗೆ ಪ್ರೋತ್ಸಾಹ ಮಾಡಿದವರು ಇದ್ದಾರೆ, ಕೆಲವರು ಅಸಹ್ಯ ಪಟ್ಟವರು ಇದ್ದಾರೆ. ಹೇಳ್ತಿದ್ದು ನಮ್ದು ಬದುಕಿದು ಕೂಲಿ ಬಂದಿದ್ದೀವಿ ನಾವು. ನಾಟಕ ಮಾಡ್ತೀವಿ, ನಮಗೇನು ಕೊಡ್ಬೇಕು ಅದು ಕೊಡ್ತಾರ, ತಗೊಂಡು ಹೋಗ್ತೀವಿ. ಅದು ಬಿಟ್ಟರೆ ಅವರಿಗೆ ನಮಗೆ ಬೇರೆ ಸಂಬಂಧ. ಅಲ್ಲಿ ನಾಟಕದಾಗ ಮಾತ್ರ ಅವ್ರ ಹೆಂಡ್ತಿ, ಅವ್ರ ಅಕ್ಕ, ಅವ್ರ ತಂಗಿ, ಅವ್ರ ಪ್ರೇಯಸಿ ಏನೇ ಆಗಿರ್ಬೋದು. ಅಲ್ಲಿ ನಾಟಕ ಅದು ಅಷ್ಟೇ. ಬಣ್ಣ ಹಚ್ಚಿದಾಗ ಬಣ್ಣ ಕೆಡ್ಸಿದ್ವಿ, ಅವರೆಲ್ಲ ನಾವು ಅಣ್ಣ ತಮ್ಮಂದ್ರೆ ಇದ್ದಂಗೆ, ಬೇರೆ ಏನು ಭಾವನೆ ಇಲ್ಲ ನಮಗೆ. ಪಾತ್ರ ಮಾಡ್ತೀವಿ ಅಷ್ಟೇ. ಅಲ್ಲಿ ಅದು ವೇಶ್ಯ ಪಾತ್ರ ಆಗ್ಬೋದು, ಹೆಂಡತಿ ಪಾತ್ರ ಆಗ್ಬೋದು, ತಾಯಿ ಪಾತ್ರ ಆಗ್ಬೋದು, ಪಾತ್ರ ಮಾಡಿರ್ತೀವಿ ನಾವಲ್ಲಿ. ಕೆಲವು ನಟರು ತಮ್ಮನ್ನೇನಾದ್ರು ಅಪ್ರೋಚ್ ಮಾಡಿದ ವಿಚಾರ ಇದಾವೆ, ಬೇಕಾದಷ್ಟು ಇದಾವೆ. ಅವರಿಗೆ ಬಹಳ ತಿಳುವಳಿಕೆ ಹೇಳಿದ್ರೆ ನಾವೇನು ಸಹಜ ಅಂತಲ್ಲ. ಅವರು ನಮ್ಮನ್ನು ಕೇಳ್ತಿದ್ರು, ಅವ್ರಿಗೆಲ್ಲ ಹೇಳ್ತಿದ್ವಿ, ಇಲ್ಲಪ್ಪ ಹಂಗಲ್ಲ, ಇದು ನಮಗೂ ಸಂಗಾತಿ ಇದ್ದಾರೆ, ಅವ್ರ ಜೊತೆ ಬದುಕ್ತೀವಿ, ಇದು ನಮ್ಮ ಬದುಕು, ಇದು ಬಂದಿದ್ದೀವಿ, ಇದಲ್ಲ, ಇದು ನಿಮ್ಮ ಬದುಕು ನಿಮಗೆ, ನಮ್ಮ ಬದುಕು ನಮಗೆ, ಇದಲ್ಲ ಅಂತೇಳಿ ಕೆಲವರು ಅದ್ರಾಗೂ ಅಂಥವ್ರನ್ನ ಮಾಡಿಕೊಂಡು ಸುಖವಾಗಿ ಇಟ್ಟವರು ಇದ್ದಾರೆ. ಇಲ್ಲ ನಾವು ಚೆನ್ನಾಗಿ ನೋಡ್ಕೊತೀವಿ ನಿಮ್ಮನ್ನಂತ ಮಾಡ್ಕೊಂಡವರು ಮಹಾರಾಣಿಯಾಗಿ ಇದ್ದವ್ರು ಇದ್ದಾರೆ. ಇವಾಗ ಇಲ್ಲೂ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಕೆಲವರೆಲ್ಲ ಫೀಲ್ಡೇ ಬಿಡಿಸ್ಬಿಟ್ರು, ಅವ್ರು ಚೆನ್ನಾಗಿ ದೊಡ್ಡ ದೊಡ್ಡ ಶ್ರೀಮಂತರು, ಅವ್ರು ಬಿಡಿಸಿ ಅವ್ರನ್ನ ಚೆನ್ನಾಗಿ ಇಟ್ಕೊಂಡವ್ರು ಇದ್ದಾರೆ. ನನಗೆ ಅಂತ ಯಾವುದು ಇಷ್ಟ ಆಗಲಿಲ್ಲ. ನನಗೆ ಬಂದಿದ್ದೀನಿ, ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಇಲ್ಲಿ ದುಡಿಬೇಕು, ಇದರಿಂದನೇ ನಾನು
ಬದುಕಬೇಕನ್ನೋದು ಒಂದು ದೊಡ್ಡ ಏಮ್ ಇತ್ತು ನನಗೆ. ಇಲ್ಲೇ ಮಾಡಬೇಕು, ಬೇರೆದು ಏನು ಬೇಡ. ಯಾವ ಶ್ರೀಮಂತಿಕೆಯನ್ನು ನಾನು ಇಷ್ಟಪಡಲಿಲ್ಲ. ನಾನು ನೀವು ಕುಟುಂಬ ಬಿಟ್ಟರು ನಿಮ್ಮ ಸ್ವಾರ್ಥ ಮಾತ್ರ ಇಲ್ಲ, ನನ್ನ ಸ್ವಾರ್ಥಕ್ಕೆ ನಾನು ಏನು ಯೋಚನೆನೇ ಮಾಡಲಿಲ್ಲ. ನನ್ನ ಮಕ್ಕಳು ಕೂಡ ನಾನು ಜೋಪಾನ ಮಾಡಲಿಲ್ಲ. ನನ್ನ ಮಕ್ಕಳೆಲ್ಲ ನನ್ನ ಅಪ್ಪ ಅಮ್ಮ ನೋಡ್ಕೊಂಡ್ರು. ನನ್ನ ಮಕ್ಕಳ ಸತೆ ನಾನು ಜೋಪಾನ ಮಾಡಲಿಲ್ಲ. ಇಲ್ಲಿ ನಾಟಕದ ಪಾರ್ಟ್ ಮಾಡ್ತಿದ್ಲ ನನ್ನ ಮಗಳು. ಹಿಂಗಾಗಿ ಅವಳಿಗೆ ನನಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ. ಮಗನ ಅಪ್ಪ ಜೋಪಾನ ಮಾಡಿದ್ರು. ಅವನಿಗೆ ನನಗೆ ಹೆಚ್ಚು ಕಾಂಟ್ಯಾಕ್ಟ್ ಇರಲಿಲ್ಲ. ಅವನು ಓದಿದ, ಕೆಲಸ ತಗೊಂಡ, ಅವ್ನು ಮದುವೆ ಮಾಡಿದ್ವಿ, ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಹೆಚ್ಚು ಅವನಿಗೆ ನನಗೆ ಒಂದು ಇದನ್ನೇ ಇಲ್ಲ ನನಗೆ. ಯಾಕಂದ್ರೆ ಅಪ್ಪ ಅಮ್ಮ ಜೋಪಾನ ಮಾಡಿಬಿಟ್ರು. ಅವರೇ ತಂದೆ ತಾಯಿ ತರ ಇದ್ರು ಅವರು. ಈಗ ಪಂಕಜ ನನಗೆ ನಾಟಕ ಹತ್ರ ಅದ್ಲು. ಇಲ್ಲಿ ಮರೆಮಳೆ ಲಲಿತ ಕಲಾ ರಂಗದಲ್ಲಿ ಅವರೆಲ್ಲರೂ ಜೊತೆಗೆ ಇರ್ತಿದ್ಲಕ್ಕಿ. ಹಿಂಗಾಗಿ ಆಕಿ ಅಟ್ಯಾಚ್ಮೆಂಟ್ ಭಾಳ ಆಗಿದ್ದು ಮಗಳಿಂದ ನನಗೆ. ಈಗ ನಿಮ್ಮ ಮಕ್ಕಳ ಇದರಲ್ಲಿ ದಾಖಲೆ ಪತ್ರಗಳಲ್ಲಿ ತಂದೆ ಹೆಸರು ನಿಮ್ ಜೊತೆ ಇರಲ್ಲ. ನನ್ನ ಮಗಳಿಗೆ ಹೆಸರಿಗೆ ಮಾತ್ರ ತಂದೆ ಹೆಸರು ಬರ್ಸಿದ್ದೆ ನಾನು. ಮಗನ ಹೆಸರಿಗೆ ಬರ್ಸಕ್ ಆಗ್ಲಿಲ್ಲ. ಅಪ್ಪ ಬೇಡ ಅಂದ್ಬಿಟ್ರು. ಬೇಡ, ಅವರಿಗೆ ಮುಂದೆ ಅವ್ರ ಮನೆ ಆಸ್ತಿ ಅವರಿಗೆ ಬರೋದಿಲ್ಲ. ಅವ್ರಿಗೆ ಅವ್ರ ಹೆಸರು ಹೇಳಿದ್ರೆ ಅವ್ರಿಗೆ ಆಗೋದಿಲ್ಲ. ನೀನು ಬರ್ಸಬಾರ್ದು ಅವ್ರ ಹೆಸರು, ನನ್ನ ಹೆಸರು ಇರ್ಬೇಕು. ನಿನ್ನ ಹೆಸರು ನಿಂದೆ, ನನ್ನ ಹೆಸರು ಇರ್ಬೇಕು ಅಂತ ಹೇಳಿ ನನಗೆ ಅಪ್ಪನ ಮಾರಪ್ಪ ಕೆ ನಾಗರತ್ನಮ್ಮ, ತಂದೆ ಮಾರಪ್ಪ ಅಂತಾನೆ ನನ್ನ ಲೆಕ್ಕಪತ್ರಗಳೆಲ್ಲ ಇರೋದು. ನಮ್ಮ ತಂದೆ ಹೆಸರೇ ನಾನು ಬರ್ಸಿರೋದು. ನನ್ನ ಗಂಡನ ಹೆಸರು ಬರ್ಸೋದಿಲ್ಲ ಅಲ್ಲಿ. ನನ್ನ ಮಕ್ಕಳು ಅಮ್ಮ ತಾಯಿ ಹೆಸರೇ ಬರ್ಸ್ತಾರೆ, ತಂದೆ ಹೆಸರು ಬರೆಯೋದಿಲ್ಲ ಅವರು. ಪಂಕಜನ ಹೆಸರಲ್ಲಿ ಮಾತ್ರ ಅವ್ರ ಅಪ್ಪನ ಹೆಸರು ಬರ್ಸ್ಬಿಟ್ಟಿದ್ದೆ ನಾನು. ಅದೊಂದು ಉಳಿತಾಕಿದ್ದಕ್ಕೆ ಅವ್ರ ತಂದೆ ನೀಲಪ್ಪ ಅಂತಾನೆ ಐತೆ. ನನ್ನ ಮಗನ ಸರ್ಟಿಫಿಕೇಟ್ಗಳೆಲ್ಲ ವೆಂಕಟೇಶ್ ತಾಯಿ ನಾಗರತ್ನಮ್ಮ ಅಂತಾನೆ ಇರೋದು. ಅಲ್ಲಿ ಬರ್ಸ್ಲಿಲ್ಲ ಅವನ ಹೆಸರು ನಾನು. ಅವನಿಗೆ ಅದು ಬೇಜಾರಾಗಿತ್ತು, ಅಪ್ಪನ ಹೆಸರು ಬರ್ಸ್ಲಿಲ್ಲ ನೀನು ಅಂತೇಳಿ. ಅವಾಗ ನಮ್ಮಪ್ಪ ಅದನ್ನೇ ಸೇರಿಸ್ಬಿಟ್ಟಿದ್ದೆ ಶಾಲೆಗೆ ಹೋಗಿ. ಅದು ಬರ್ಸಿರ್ಲಿಲ್ಲ. ನಾನು ಮಗಳಿಗಿರ್ಲಿ ಅಂತ ಬರ್ಸಿದೆ ನಾನು. ಅವರೇನು ಬೇಡ ಅಂದಿದ್ದಿಲ್ಲ. ಆದ್ರೆ ಅದು ಪದ್ಧತಿ ನಮ್ಮ ಪ್ರಕಾರ ನಮ್ಮ ತಾಯಿ ಹೆಸರು ಇರಬೇಕು ಅಂತ. ಹೀಗೆ ನಾಟಕ ಹೋದಾಗ ಪರಿಚಯ ಆಗಿದ್ರು. ನಮ್ಮವರೇ ಅವರು, ನಮ್ಮ ಜನಾಂಗದರೆ. ಹಿಂಗಾಗಿ ನನಗೆ ಪರಿಚಯ ಆದರು. ನಾಟಕ ನೋಡಿ ಪರಿಚಯ ಆಗಿದ್ದು ಹೊಸಪೇಟೆಯವರೇ ಅವರು. ಹೀಗಾಗಿ ಅಲ್ಲಿ ನಮ್ಮನೆಗೆ ಬರ್ತಿದ್ರು. ನಮ್ಮ ಕಷ್ಟ ಸುಖಕ್ಕೆಲ್ಲ ಭಾಗಿಯಾದರು. ಹಿಂಗಾಗಿ ನನ್ನ ಜೊತೆಗೆ ನಾಟಕಗಳಿಗೆಲ್ಲ ಬರ್ತಿದ್ರು. ಅಲ್ಲೇನು ಕಷ್ಟ ಆತಂದ್ರೆ ಬಿಟ್ಟು ಬರ್ತಿದ್ರು, ಕರ್ಕೊಂಬರ್ತಿದ್ರು. ಇವೆಲ್ಲ ಹೆಲ್ಪ್ ಮಾಡ್ತಿದ್ರಲ್ಲ. ಹಿಂಗಾಗಿ ಅವರು ನನಗಿಲ್ಲ, ನೀವು ಇದ್ಬಿಟ್ರೆ ಜೊತೆಗೆ ಬದುಕ್ಬೋದು. ನಮಗೆ ಒಬ್ಬರು ಗಂಡ್ಮಕ್ಳು ಇದ್ದಾರೆ ಅಂದರೆ ಇನ್ನೊಬ್ರು ನಮ್ಮ ತಂಟಿಗೆ ಬರೋದಿಲ್ಲ. ಅವ್ರ ಗಂಡ ಬರ್ತಾನಪ್ಪ ಜೊತೆಗೆ, ಅವ್ರು ಇರ್ತಾರಪ್ಪ ಅಂತಾರೆ ಅವರು. ಹಿಂಗಾಗಿ ಅವನ ಸೇಫ್ಟಿ ಸಲುವಾಗಿ ಅವರು ನನ್ನ ಜೊತೆಗಿದ್ರು. ಅವರು ಇದು 2 ಮಕ್ಕಳಾಗೋವರೆಗಿದ್ರು. 10 ವರ್ಷದವರು ಇದ್ರು ನನ್ನ ಜೊತೆಗೆ. ಮದುವೆ ಆಗಿತ್ತು, ಮಕ್ಕಳಾದ್ರೆ. ಈಗ ಆ ಮಕ್ಕಳು ನನ್ನ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ. ಅವರೆಲ್ಲರೂ ಈಗ ಚೆನ್ನಾಗಿ ನೋಡ್ಕೊಂತಾರೆ. ಅವ್ರ ಮಕ್ಕಳು ಕೂಡ ಇಲ್ಲಿಗೆ ಬರ್ತಿದ್ರು, ಹೋಗ್ತಿದ್ರು. ನಮ್ದೆಲ್ಲ ಕೂಡು ಕುಟುಂಬ ಇದ್ದಂಗೆ ನಮ್ದೆಲ್ಲ. ಇಲ್ಲ, ಅವರೆಲ್ಲ ನಾನು ಚೆನ್ನಾಗೇ ನೋಡ್ಕೊಂಡ್ರು. ಅವ್ರೇನು ನನಗೆ ಈರ್ಷೆ ಮಾಡ್ಲಿಲ್ಲ. ಏನೇನು ನಾಟಕ ಆಡ್ತಿದ್ರು, ಅವ್ರು ಇಷ್ಟಪಡ್ತಿದ್ರು. ನಾನು ನಾಟಕ ಆಡ್ತಿದ್ರು ಕೂಡ ಪ್ರೀತಿ ಪಡ್ತಿದ್ರು. ನೀನ್ ದುಡ್ಕೊಂಡು ತಿನ್ಬೇಕು, ಅವರೇನು ದುಡ್ದಾಕಂಗಿಲ್ಲ, ಬಿಡಂಗಿಲ್ಲ, ನಿನ್ಗೆ ನೀನೇ ದುಡ್ಕೊಂಡು ತಿನ್ಬೇಕು ಅಂತ ನಮ್ಮ ಅಕ್ಕ ನಾನು ಭಾಳ ಪ್ರೀತಿ ಮಾಡ್ತಿದ್ರು. ಅವ್ರ ಪಾಪ ಅವ್ರು ಚೆನ್ನಾಗೇ ಇದ್ರು. ಈಗಲೂ ಅವ್ರ ಮಕ್ಕಳೆಲ್ಲ ನನ್ನ ಹತ್ರ ಈಗಲೂ ಅಮ್ಮ ಅಂತ ನನಗೆ ಭಾಳ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ಈಗ ಅವ್ರು ನನ್ನ ಮಕ್ಕಳಿಗಿಂತ ಅವರು ಆ ಮಕ್ಕಳೇ ನನ್ನ ಹತ್ರ ಚೆನ್ನಾಗಿದ್ದಾರೆ. ಅವರಿಲ್ಲ, ಅವ್ರು ತೀರ್ಕೊಂಡ್ರೆ. ನೀಲಪ್ಪ ತೀರ್ಕೊಂಡ್ರು. ಹೇಳ್ತೀನಿಲ್ಲ, ಅವರು ತೀರ್ಕೊಂಡ್ರು. ಮಕ್ಕಳಿದ್ದಾರೆ. ಅವರು ನಾನು ಈಗಲೂ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ಅವರು ಕರೀತಾರೆ, ಅವರು ಇಲ್ಲಿಗೆ ಬರ್ತಾರೆ. ಪಂಕಜನ ಜೊತೆಗೆಲ್ಲ ಭಾಳ ಚೆನ್ನಾಗಿದ್ದಾರೆ. ಪಂಕಜ್ ಜೊತೆಗೆ, ವೆಂಕಟೇಶ್ ಜೊತೆಗೆ ಎಲ್ಲ ಅವ್ರು ಚೆನ್ನಾಗಿದ್ದಾರೆ. ಅವ್ರ ಮಕ್ಕಳು ಮರಿ ಎಲ್ಲ ಗೊತ್ತು. ಅವ್ರ ಕುಟುಂಬನೇ ಇವರೇ ನಮ್ಮ ಅಪ್ಪನ ಮಕ್ಕಳೇ ಇವ್ರಂತ ಗೊತ್ತು ಅವ್ರಿಗೆಲ್ಲ. ಚೆನ್ನಾಗೇ ನೋಡ್ಕೊಂಡು ಹೋಗ್ತಾರೆ ಅವರೆಲ್ಲ. ಹಂಗೇನೆ ನಮ್ಮಲ್ಲಿ ಆ ಪದ್ಧತಿ ಇದ್ರು ಕೂಡ ಎಲ್ಲರೂ ಭಾಳ ಚೆನ್ನಾಗಿದ್ವಿ ನಾವೆಲ್ಲ. ಏನು ತೊಂದರೆ ಇರಲಿಲ್ಲ, ಅದೇನು ಇರಲಿಲ್ಲ, ಅಂಥದ್ದೇನು ಇರಲಿಲ್ಲ. ಅವ್ರು ನಮ್ಮ ಕೈಲಿ ಬರ್ತಿದ್ರು, ನಾನು ಅವ್ರ ಮನೆಗೆ ಹೋಗ್ತೀನಿ. ಮದುವೆ ಅಲ್ಲದೆ ಹಂಗೂ ಮಾತಾಡ್ತಿರ್ತಾರೆ, ಹಿಂಗೂ ಮಾತಾಡ್ತಾರೆ, ಮಾಡ್ಕೊಂಡ್ರು ಅಂತ. ಆದ್ರೆ ನಾವೊಂದು ಗೌರವಯುತವಾಗಿ ಬದುಕಿದ್ವಲ್ಲ, ಅದಕ್ಕೊಂದು ಬೆಲೆ ಸಿಕ್ತದೆ ಅಷ್ಟೇ, ಇನ್ನೇನಿಲ್ಲ. ನಾವು ಚೆಲ್ಲ ಆಗ್ಲಿಲ್ಲ, ಬೇರೆ ಬೇರೆ ಕಡೆಗೆ ಹೋಗ್ಲಿಲ್ಲ. ಅವ್ರೇನೋ ಕಷ್ಟನೋ ಸುಖನೋ ಒಂದು ಕಡೆಗೆ ಇದೀವಲ್ಲ ಅಂತೇಳಿ ಇತ್ತು. ಅವ್ರಿಗೂ ಅಂತಿದ್ರು, ಹೆಂಡತಿ ಮಕ್ಳಿದ್ಕೊಂಡು ಮತ್ತೆ ಒಬ್ಬಕ್ಕೆ ನಾಟಕದಕ್ಕೇನು ಮಾಡ್ಕೊಂಡ ಅಂತ ಅವ್ರಿಗೂ ಅಂತಂದ್ರು. ಅವೆಲ್ಲ ಲೆಕ್ಕ ಇರ್ತಿದ್ದಿಲ್ಲ. ಅವೆಲ್ಲ ಬೇಕಾಗಿತ್ತು, ನಾವು ಮಾಡ್ಕೊಂಡಿದ್ವಿ ಅಂತ ಅನ್ಭವಿಸಿದ್ರು. ಅವ್ರೆ ಯಾರಂದ್ರು ಬಿಟ್ರು ಮಾಡಿದ್ರು. ಅವಾಗೆಲ್ಲ ದುಡಿದ್ರು, ನಮ್ಮ ಜೊತೆಗೆ ಇದ್ರು. ಅನುಭವಿಸಿದ್ರು, ಭಾಳ ಅನುಭವಿಸಿದ್ರು ಅಂತಿದ್ರು ಅವರೆಲ್ಲ. ಕೈ ಘಟನೆಗಳು ಭಾಳ ನಡೆದವೆ. ಆಮ್ಯಾಗ ಅವ್ರ ಕೈ ನಿಂತೋಗ್ಬಿಡ್ತು. ಆಮೇಲೆ ನಾನು ಈ ಮಕ್ಕಳಿಗೆ ಇವರೆಲ್ಲ ದುಡಿಕಿದ್ರೆ ಆಮೇಲೆ ನನಗೆ ಎಷ್ಟೋ ವರ್ಷಗಳ ಮೇಲೆ ಗುಡಿಯಲ್ಲಿ ಅವರು ಇದೆಲ್ಲ ಬರೆಯೋದು ಓದೋದು ಕಲಿಸಿ ಅವರು ನನಗೆ ಇದರಲ್ಲಿ ಆಸರೆ ಆದ್ರು, ಬರೀ ಓದು ಅಂತ ಹೇಳಿ. ಅದರಿಂದ ಸ್ವಲ್ಪ ನನಗೆ ಅಕಾಡೆಮಿಕ್ ವಲಯ ಪರಿಚಯ ಆಯ್ತು. ನನಗೆ ಅದಕ್ಕಿಂತ ಮೊದಲು ಬಹಳಷ್ಟು ನಾಟಕಗಳು ಗಳ್ಳಿಗಣ್ಣಲ್ಲಿ ಮಾಡಿದವ್ರೆ ನಾವು. ಹೌದು, ಬೆಳೆಸಿದ್ರು. ಎಷ್ಟೋ ನಟಿಯರು, ಹಳ್ಳಿಗಾಡಿನ ನಟಿಯರು ಆ ರೀತಿ ಒಂದು ಒಡನಾಟ ಸಿಗದೆ ಹಳ್ಳಿಗಳಲ್ಲೇ ಕಮರಿ ಹೋದ ಕುಸುಮಗಳ ಬೇಕಾದಷ್ಟು ಇದಾವೆ. ಅದು ನನ್ನ ಪುಣ್ಯ ಅನಿಸ್ತದೆ ನನಗೆ, ಅದು ಅವ್ರು ಸಿಕ್ಕಿದ್ದು. ಯಾಕೆಂದ್ರೆ ನಾನು ಅವ್ರಿಗೆ ಪತ್ರಗಳು ಬರೀತಿದ್ದೆ. ಅಲ್ಲಿ ನಾಟಕ ಬಂದಾಗ ಅದೇನೋ ಒಂದು ಸ್ನೇಹ ಬೆಳೆದು. ಗುಡಿಹಳ್ಳಿ ನಾಟಕ ಹೋದಾಗ ಪರಿಚಯ ಆದ್ರು ನನಗೆ ಅವರು. ಗುಡಿಹಳ್ಳಿ
ಇಲ್ಲಿ ಹರಪನಹಳ್ಳಿ ಹತ್ರ ಬರ್ತದೆ ಗುಡಿಹಳ್ಳಿ. ಅಲ್ಲಿಗೆ ಹೋದಾಗ ನಾಟಕ ಹೋದಾಗ ಪರಿಚಯ ಆದ್ರೆ ನನಗೆ ಅವರು. ಅವ್ರಿಗೆ ನಾಟಕದ ಇಂಟ್ರೆಸ್ಟ್ ಇತ್ತಂತ ಗೊತ್ತಿತ್ತು. ಪತ್ರಗಳೆಲ್ಲ ಹೇಳ್ತಿದ್ರು, ನೀವು ಅಲ್ಲಿ ನಾಟಕದಾಗ ಹೇಳ್ರಿ ನಾನು ಬರ್ತೀನಿ ಅಂತಿದ್ರು. ನಾನು ಪತ್ರಗಳು ಬರೀತಿದ್ದೆ ಅವಾಗ, ಇಂಥ ಊರಿನಲ್ಲಿ ಇಂಥ ನಾಟಕ ಇದೆ, ನೀವು ಸಾಧ್ಯ ಆದರೆ ಬರ್ರಿ. ಚಿತ್ರದುರ್ಗ ಜಿಲ್ಲೆಗಳೆಲ್ಲ ನಾಟಕ ಬರ್ತಿದ್ರು. ಈ ಕಡೆ ಬಳ್ಳಾರಿ ಜಿಲ್ಲೆ ಸುಭದ್ರಮ್ಮರು ನನಗೂ ಭಾಳ ಒಡನಾಟ ಆಗ್ಬಿಟ್ರು ಅವರು. ಸುಭದ್ರಮ್ಮರು ನಾನು ಜೊತೆಗೆ ಹೋಗ್ತಿದ್ವಲ್ಲ, ಇಲ್ಲಿ ನಾಗರಾಜಿಗೆ ಹೇಳೋರು ನಾಟಕ ಐತಿ ಬರಲಿ ಅಂತಿದ್ರು. ಅವ್ರು ಸುಭದ್ರಮ್ಮರಿಗೂ ಭಾಳ ಪ್ರೋತ್ಸಾಹ ಮಾಡಿದ್ರು. ಅವರು ಅವ್ರ ಬಗ್ಗೆ ಬರೆದ್ರು, ಪುಸ್ತಕ ಕೂಡ ಬರೆದ್ರು ಅವರು, ಗುಡಿಹಳ್ಳಿ ಅವರು. ಹೀಗಾಗಿ ಅವ್ರ ನಾಟಕದ ಪತ್ರಗಳು ಬರಿತಿದ್ದೀನಿ. ನೀನು ಪತ್ರ ಚೆನ್ನಾಗಿ ಬರಿತೀಯಾ, ಅಲ್ಲಿ ಎಲ್ಲ ವಿವರಣೆ ಏನಂತ ಹೇಳ್ತೀಯ, ನಿನ್ನ ಅನುಭವಗಳೆಲ್ಲ ಬರೆದಿಡು ನೀನು, ಅದನ್ನೇ ಒಂದು ಪುಸ್ತಕ ಮಾಡೋದಂತ ಅವ್ರು ಹೇಳಿದ ಮೇಲೆ ನಾನು ಆಮೇಲೆ ಅವನ್ನೆಲ್ಲ ನಾನು ಮೊದಲಿಂದ ಏನು ಸ್ಟಾರ್ಟ್ ಆಯಿತು ಹೆಂಗಾಯ್ತು ಅಂತೇಳಿ ಸುಮ್ಮನೆ ಬರಿತಾ ಹೋದೆ. ಮನೆಗೆ ಇರ್ತಿದ್ನಲ್ಲ ಅವಾಗ, ಅವ್ನು ಬರಿತಾ ಹೋದೆ. ಬರೆದು ಆಮ್ಯಾಗ ಅದನ್ನೆಲ್ಲ ಅವ್ರು ಓದಿ ಅದನ್ನು ರೀರೈಟ್ ಮಾಡಿದ್ರು ಅವರು. ಇದು ಚೆನ್ನಾಗಿದೆ, ಇದೇನೋ ಮಾಡ್ಬೋದು ಅಂತೇಳಿ ಮತ್ತು ಅದನ್ನೆಲ್ಲ ಒಂದು ಚೆಂದಾಗಿ ಪೋಣಿಸಿ ಅವರಿಗೆ ಸುಧಾದರಿಗೆ ಕೊಡ್ತೀನಿ. ಅವ್ರಿಗೆ ಯಾರು ಓದಿದರೆ ಅದೇನಮ್ಮ ಹಾಕ್ಬೋದೇನಂತ ಕೊಟ್ಟರು. ಸುಧಾದರಿಗೆ ಒಯ್ದು ಕೊಡ್ತೀನಿ ಅಂತ ಕೊಟ್ಟರು. ಸುಧಾದಲ್ಲಿ ಕೆಲಸ ಮಾಡ್ತಿದ್ರು ಇವರು. ಸುಧಾ ಮ್ಯಾಗಜಿನಿಗೆ ಕೊಟ್ಟರು. ಇಲ್ಲ ಬಹಳ ಅದ್ಭುತವಾಗಿದೆ, ಅದನ್ನ ಪಬ್ಲಿಷ್ ಮಾಡೋಣ ಅಂದ್ಬಿಟ್ರಂತ ಅವ್ರು. ಮುಂದಿನ ವಾರದಿಂದನೇ ಆಗ್ಲೇ ಅವರು ನನ್ನನ್ನು ಹಾಕೊಂಡಂತೆ ಅಂತ ಸುಧಾವರ ಪತ್ರಿಕೆ 94ನೇ ಇಸ್ವಿಯಲ್ಲಿ, ಅದು ನನ್ನ 94ರಲ್ಲಿ ಹೌದೌದು 94ರಲ್ಲಿ ನನ್ನನ್ನು ಹಾಕೊಂಡಂತೆ ಅಂತೇಳಿ ಸೀರಿಯಲ್ 19 ವಾರ ಬಂತು. ಅದರದ್ದೇ ಇದು ಫೋಟೋ, ಅದು ಇಲ್ಲಿ ಒಂದು ಇದಾಯ್ತು ನೋಡ, ಸುಧಾ ಅಂತ ಐತಲ್ಲ. ನಾನು ಒಂದ್ಸಲ ನನಗೆ ಗೊತ್ತೇ ಇಲ್ಲ, 19 ವಾರ ನನ್ ಪ್ರಕಟ ಆಯ್ತು ಅದು ಬದುಕಿನ ಕತೆ. ನಾನು ಓದಿ ಅಲ್ಲೇ ಹೋಗಿ ಏನಾಯ್ತು ಏನಿಲ್ಲ ಅದೆಲ್ಲ ಬರಿತಾ ಹೋಗಿದ್ದೆ. ಅವ್ರು ಹಂಗೆ ಹಾಕೊಂತ ಹೋದ್ರು ಅವನ್ನೆಲ್ಲ. ಅದನ್ನೇ ಹಂಪಿ ಯೂನಿವರ್ಸಿಟಿಯವರು ಮರಿಯಮ್ಮನಹಳ್ಳಿ ರಂಗಸಿರಿ ಅಂತ ಹೆಸರು ಕೊಟ್ಟು, ಕಲಬುರ್ಗಿ ಅವರು ಇದ್ರು ಅವಾಗ, MM ಕಲಬುರ್ಗಿ ಅವರು ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿದ್ರು. ಅವರು VC ಇದ್ರು. VC ಇದ್ದಾಗ 98ರಲ್ಲಿ ಆ ಪುಸ್ತಕ ಮಾಡಿದ್ರು, ಅದನ್ನ ರಂಗಸಿರಿ ಅಂತ ಪುಸ್ತಕ ಮಾಡಿದ್ದು ಅವರೇನೆ. ಅಲ್ಲಿ ಅದನ್ನೇ ಪುಸ್ತಕ ಮಾಡಿದ್ರು ಅವರು. ಹಂಪಿ ಯೂನಿವರ್ಸಿಟಿ ಪ್ರಸಾರಾಂಗದಿಂದ ಮಾಡಿದ್ರು. ಅವ್ರು ಭಾಳ ಬಂದ್ರು ಮನೆಗೆ ಒಂದ್ಸಲ ನಾಟಕ ನೋಡಕ್ಕೆ. ಇನ್ನು ಸಣ್ಣ ಕಲಬುರ್ಗಿ ಸರ್ ಅವ್ರಿಗೆ ಗುಡಿಹಳ್ಳಿಯವ್ರು ಇದೇ ಮನೆಗೆ ಬಂದ್ರೆ, ಗುಡಿಹಳ್ಳಿಯವ್ರು ಕರ್ಕೊಂಡ್ಬಂದ್ರೆ ಉದ್ಘಾಟನೆಗೆ ಬರಬೇಕು, ಒಂದು ಹಳ್ಳಿಗಾಡಿನ ನಾಟಕ ನೋಡೋಕಂತ. ಒಂಥರ ಹಳ್ಳಿ ಮನುಷ್ಯ ಇದ್ದಂಗೆ ಅವರು. ಹಳ್ಳಿಯಾಗ ನಾಟಕ ಏನು ಹೆಣ್ಮಕ್ಳು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಶಾಕುಂತಲ ನಾಟಕ ಮಾಡಿದ್ವಿ ಆಗ. ಶಾಕುಂತಲ ನಾನು ಬರೀ ಮಹಿಳಾ ಟ್ರೂಪ್ ಇತ್ತು ನಮ್ದು ಫಸ್ಟಾಗಿ. ಅದು ಮಾಬಾ ಸೋಮಣ್ಣರು ಅವರೇ ಬರೆದಿದ್ದಾದ್ರು, ನಿರ್ದೇಶನ ಮಾಡಿದ್ರು ಅವರು. ಅವ್ರನ್ನ ಕರ್ಕೊಂಡು ಬಂದರು. ಮಾಮಿಗೆ ನಮಗೇನು ಫರ್ನಿಚರ್ಗೆ ಏನಿರಲಿ, ಒಂದು ಹಾಲು ಒಂದಿತ್ತು, ಚಾಪೆ ಹೆಸರು ಕೆಳಗೆ ಒಂದು ಚೇರ್ ತಂದಿಟ್ಟಿದ್ವಿ ಅವ್ರಿಗೆ ಕುಂದ್ರಬೇಕು ಅಂತೇಳಿ. ಅವರು ದೊಡ್ಡವರು ಅಂತ, ಯಾವ ಚೇರ್ ಇಲ್ಲಿ ಚಾಪೆ ಮೇಲೆ ಕುಂದ್ರ ಅಂತ ಆರಾಮ್ ಕೂತ್ಕೊಂಡ್ರು. ಮಂಡಕ್ಕಿ ಖಾರ ಮಿರ್ಚಿ ಎಲ್ಲ ಮನೆ ಮಾಡಿದ್ರು, ತಿಂದ್ರು ಆರಾಮು. ಸರ್ ನನಗೆ ಇಲ್ಲಿ ಥಿಯೇಟ್ರ್ ಕೆಲಸ ಐತಿ ಹೋಗ್ತೀನಿ ಅಂತೇಳಿ ಅವ್ರಿಗೆ ಹೇಳಿ ಹೋಗ್ಬಿಟ್ಟೆ ನಾನು. ರಂಗಭೂಮಿಗೆ ನಾಟಕ ಶುರು ಆಗ್ತೀನಿ ಬರ್ರಿ ಅಂತಂದು. ಅವತ್ತು ಶೋ ಇತ್ತು, ನಾನು ಮರಮೇಲೆ ಶೋ ಇತ್ತು. ಇವ್ರು ಮಾತಾಡಿ ಚಾ ಕುಡಿದು ಬರ್ರಿ ನೀವು ಅಂತಂದೆ. ನಾನು ಹೋಗಿಲ್ಲ, ಫಂಕ್ಷನ್ ಶುರು ಮಾಡಿದೆ. ಬಂದು ಫಂಕ್ಷನ್ನು ನಾನು ಸ್ವಲ್ಪ ಇವ್ರಿಗೆಲ್ಲ ಪರಿಚಯ ಮಾಡಿಬಿಟ್ರೆ, ನಿರೂಪಣೆ ಮಾಡೋದು ನಂದೇ ಇತ್ತು. ಅದೆಲ್ಲ ಮಾಡಿ ಇವ್ರು ಭಾಷಣ ಮುಗಿಯೋದ್ರೊಳಗಾಗಿ ನಾನು ಮೇಕಪ್ ಆಗಬೇಕು ಅಂತೇಳಿ ಬೇರೆಯವ್ರು ಬಿಟ್ಟು ಹೋದೆ ನಾನು ಒಳಗೆ. ನಾನೇ ದುಷ್ಯಂತ ಪಾತ್ರ. ಅವಾಗ ಬಂದಿರ್ದಿರಿ ಪಾಪ ಅಂತೇಳಿ ನನಗೆಲ್ಲ ಪರಿಚಯ ಮಾಡಿಕೊಟ್ರು. ಈಕಿದೆ ನಾಸ್ತಂಗ, ಇದು ಈಕಿನ ದುಷ್ಯಂತ ಮಾಡ್ತಾಳೆ ಅಂತೇಳಿ. ಆಮ್ಯಾಗ ನಾನು ಸ್ವಲ್ಪ ಹೊತ್ತು ನೋಡಿ ಹೋಗ್ತೀನಪ್ಪ, ಬೇರೆ ಕೆಲಸ ಇದೆ, ನಾಳೆ ಬೇರೆ ಎಲ್ಲಿ ಹೋಗ್ಬೇಕು ಅಂದ್ರಂತ ಕಲಬುರ್ಗಿ ಸರ್. ಆಯ್ತು ಸರ್, ನೀವು ಯಾವಾಗ ಹೋಗ್ತೀರಿ ಅವಾಗ ಅಂತೇಳಿ ಕುತ್ಕೊಂಡು ನೋಡಿದ್ರು. ಫಸ್ಟ್ ಸೀನ್ ನಂದೇ ಬರುತ್ತೆ, ದುಷ್ಯಂತ ಅಂತೆ ಬರುತ್ತಿದ್ದ. ಅದು ನೋಡ್ಯಾರ ಶಾಕುಂತಲ ದುಷ್ಯಂತ ಗಂಡು ಪಾತ್ರ ಬಂದು ನೋಡಿದ 2 ಸೀನ್ ನೋಡಿದ್ದಾರೆ. ನಾಗರತ್ನ ಒಂದಿಷ್ಟು ನೋಡ್ಕೊಂಡು ಹೋಗ್ಬಿಡೋಣ ಅಂದ್ರಂತೆ. ಅದುವರೆಗೂ ನನ್ನ ಪಾತ್ರದಲ್ಲಿ ಅವ್ರಿಗೆ ಗೊತ್ತೇ ಹಿಡ್ದಿಲ್ಲ ನನ್ನ. ಅವ್ರು ದುಷ್ಯಂತನೇ ನಾನು ಮಾಡಿದ್ದಂತ ಗೊತ್ತಿಲ್ಲ ಅವರಿಗೆ. ಆಮ್ಯಾಗ ಇವ್ರ ಗುಡಿಹಳ್ಳಿ ಅವ್ರು ನಕ್ಕರಂತೆ. ಅವರು ಇನ್ನೊಂದು ಸೀನ್ ಬರ್ತಾರೆ, ಸರ್ ಇವಳಿ ಅಲ್ಲ ನಾಗರತ್ನ ಅಂತೇಳಿ. ಅದೇನು ಮೊದಲು ಸೀನ್ ನೋಡಿದ್ನಲ್ಲ, ನನಗೆ ಗೊತ್ತಿಡ್ದಿಲ್ಲ. ನನಗೆ ನಾಟಕನ ನೋಡೋಣ ಅಂತ ಕುಂತ್ಬಿಟ್ರಂತ. ಅವ್ರು ಚಲೋ ಇದ್ದಂಗೆ ಐತಿ ಅಂತೇಳಿ ಅದು ಒಂದು 10 ನಿಮಿಷ ನೋಡ್ತೀವಿ ಅಂದ್ರೆ ಪೂರ್ಣ ನಾಟಕ ನೋಡಿದ್ರು. ನಾಟಕ ನೋಡಿ ಕೊನೆಗೆಲ್ಲ ವಿಮರ್ಶೆ ಮಾಡಿದ್ರು ನಾಟಕದ ಬಗ್ಗೆ. ಎಲ್ಲ ನಟಿಯರನ್ನು ಸ್ಟೇಜ್ ಮೇಲೆ ಕರೆದು ಅದೊಂದು ಫೋಟೋ ಇದೆ. ಅದು ಕಲಬುರ್ಗಿ ಅವರು ಎಲ್ಲ ಬಂದು ನಮ್ಮ ನಟಿಯರ ಜೊತೆ ಎಲ್ಲ ಫೋಟೋ ತೆಗೆದಿದ್ದು. ಇವಮ್ಮ ಎಷ್ಟು ಅದ್ಭುತ ಕಲಾವಿದರು ಇದ್ದೀರಿ ನೀವು ಹಳ್ಳಿಲಿ, ಇದು ಕಲಾಗ್ರಾಮ ಅಂತ ಮಾಡ್ಬೇಕು, ಇಲ್ಲಿ ಒಳ್ಳೊಳ್ಳೆ ನಟಿಯರಿದ್ದೀರಿ ನೀವು ಅಂತೇಳಿ ಭಾಳ ಮಾತಾಡಿದ್ರು ಸರ್ ಅವತ್ತು ಬಂದು. ಇಲ್ಲಿ ಒಂದು ಏನಾರ ಮಾಡೋಣ ನಾವು ಮರಿಯಮ್ಮನಹಳ್ಳಿ ಅಂತೇಳಿ ಮಾತಾಡಿದ್ರು. ಇಲ್ಲ ನಿಮ್ಗೆ ಅದನ್ನ ಧಾರಾವಾಹಿಗೆ ಬಂದತ್ತೆಲ್ಲ ಅದನ್ನ ಕೊಡೋಣಪ್ಪ, ಅಲ್ಲಿಗೆ ನಾವು ಪ್ರಿಂಟ್ ಮಾಡಿಸ್ತೀವಿ ಯೂನಿವರ್ಸಿಟಿಯಿಂದ ಅಂತೇಳಿ ಅವತ್ತು ಹೇಳಿ ಹೋದರು. ಅದನ್ನ ತರಿಸ್ಕೊಂಡು ಅವರು ಪ್ರಿಂಟ್ ಮಾಡಿಸಿದ್ರು. ಮತ್ತು ಆ ಪುಸ್ತಕನ ಅವರು ರಂಗಸಿರಿ ಅಂತ ಟೈಟ್ಲ್ ಕೊಟ್ಟಿದ್ದು ಅವರೇನೆ, ಮರಿಯಮ್ಮನಹಳ್ಳಿ ಅದು ಇರಲಿ ನಿನ್ನ ಹೆಸರು ಅಂತೇಳಿ ರಂಗಸಿರಿ ಅಂತ ಟೈಟ್ಲ್ ಕೊಟ್ಟು ನನಗೆ ಅಲ್ಲಿ ಮಾಡಿದ್ರು. ಅದನ್ನ VC ಅವ್ರು ಎಷ್ಟು ಸರಳ ಇದ್ರು ಅಂದ್ರೆ, ಕನ್ನಡ ವಿಶ್ವವಿದ್ಯಾಲಯ ಕುಲಪತಿಗಳು ನಾಟಕ ನೋಡಿದ್ರು ಬಂದು. ಅದು ಹಳ್ಳಿಗೆ ಬಂದು ಹಳ್ಳಿಗೆ ಬಂದು ನೋಡಿದ್ರು. ಆಮೇಲೆ ಶೀಲಾವತಿ ನಾಟಕ ನೋಡಿರ್ಲಿಲ್ಲ ಅವರು. ಮುದ್ದನೂರು ಸಂಗಜ್ಜ ಅವರು ಲಲಿತ ಕಲಾರಂಗದಿಂದ ಮಾಡ್ತಿದ್ವಿ ನಾವು. ಅದು ದೇಸಿ ಸಮ್ಮೇಳನ ಮಾಡಿದ್ರು ಗಂಗಾವತಿಯಲ್ಲಿ. ಆ ದೇಸಿ ಸಮ್ಮೇಳನದಲ್ಲಿ ನಂದು ನಮ್ಮ ಶೀಲಾವತಿ ನಾಟಕ ಕರೆದಿದ್ರು ಅವರು ದೇಸಿ ಸಮ್ಮೇಳನದಲ್ಲಿ.
ಅಲ್ಲಿ ದೇಜೇಗೌಡರವರು ಅಧ್ಯಕ್ಷತೆ ವಹಿಸಿದ್ರು. ಅಲ್ಲಿ ಜವರೇಗೌಡರು ಅಲ್ಲಿಗೆ ಬಂದಿದ್ರು, ಮಾನಸ ಗಂಗೋತ್ರಿಯಿಂದ ಅವ್ರು ಬಂದಿದ್ರು. ನಾನು ಎಲ್ಲೋ ನಾಟಕ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋದು ಲೇಟ್ ಆಗಿ ಹೋಗ್ಬಿಟ್ಟಿದ್ದೆ. ಚಿತ್ರದುರ್ಗದಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ನನಗೆ, ಅಲ್ಲಿ ಮುಗಿಸ್ಕೊಂಡು ವೆಹಿಕಲ್ ತಗೊಂಡು ಇಲ್ಲಿ ಹೋಗೋದ್ರಾಗೆ ನಾಟಕ ಟೈಮ್ ಆಗ್ಬಿಟ್ಟಿತ್ತು. ಏಮ ಬರ್ತಾಳೆ, ಏಮ ಯಾವಾಗ ಬರ್ತಾಳೆ ಅಂತ ಕಾಯ್ತಿದ್ರು. ನಾನು ಬಂದಿಲ್ಲ ಅಂತ. ನಾನು ಅವಸರ ಹೋಗಿ ಮೇಕಪ್ ಮಾಡ್ಕೊಂಡು ಹೋದೆ. ನಾಟಕ ನೋಡಿದ್ರೆ ಚೆನ್ನಾಗಾಯ್ತು, ಶೀಲಾವತಿ ನಾಟಕ. ಆ ದೇಜೇಗೌಡ ನಾಟಕ ನೋಡಿದ್ರು ಅವತ್ತು. ಇವರು ಕಲಬುರ್ಗಿ ಅವರು ಶೀಲಾವತಿ ನೋಡಿಲ್ಲ, ಮಲ್ಲಿಕಾ ಗಂಟೆ ಅವರು ಉಳಿಸ್ಕೊಂಡ್ರು ನನ್ನಲ್ಲಿ. ಅವತ್ತೇನೋ ಬೇರೆ ಬೇರೆ ಕಾರ್ಯಕ್ರಮದ ಏನಾಗಿರುತ್ತೆ ನಮ್ಮ ಜೊತೆಗೆ ಇದ್ದು ಬಿಡಿ ಇವತ್ತಂತ. ಆಮೇಲೆ ನಾನು ರಾತ್ರಿ ಶೀಲಾವತಿ ಮಾಡಿದ್ದಂತ ಅವ್ರಿಗೆ ಗೊತ್ತಿಲ್ಲ, ಅವ್ರ ಜೊತೆಗೆ ಇದ್ದೆ ನಾನು. ಶೀಲಾವತಿ ಪಾತ್ರ ಮಾಡಿದ್ದೆ ನಾನು ಅಂತ ಗೊತ್ತಿಲ್ಲ. ಮಾಮೂಲಿ ಹಿಂಗಿರ್ತೀನಿ, ಅದು ರಾಣಿ ಪಾತ್ರ, ಎಲ್ಲ ಅಲಂಕಾರ ಮಾಡ್ಕೊಂಡಿರ್ತೀವಿ. ಹೇಳಿದ್ರು ನಾಗರತ್ನ ರಾತ್ರಿ ಎಷ್ಟು ಚೆನ್ನಾಗಿ ಮಾಡಿದ್ ನೋಡ್ರ. ಇವ್ರೇನ ಮಾಡಿದ್ರು ದೇಜೇಗೌಡ ಕೇಳಿದ್ರು. ಹೌದು, ಈಕೆನ ಶೀಲಾವತಿ ಮಾಡಿದ್ದಪ್ಪ ರಾತ್ರಿ. ಹೌದಾ, ನೀವೇ ಶೀಲಾವತಿನ ಅಂತ. ಹೌದಪ್ಪಾಜಿ ನಾನೇ ಮಾಡಿದ್ದೆ ಅಂತ. ಅವ್ರು ಹಿಂಗೆದೇಳೆ ಸ್ಟೇಜ್ನಲ್ಲಿ ಏನೇನೋ ಆಗಿರ್ತಾಳೆ ಅಂತೇಳಿ ಇವ್ರು ಕಲಬುರ್ಗಿಯವರು ತಮಾಷೆ ಮಾಡಿದ್ರು. ಅವ್ರು ಹೇಳಿದ್ರು, ಅವ್ರು ಮತ್ತೆ ಅದನ್ನು ತರಿಸ್ಕೊಂಡು ಆ ಸಾವಿತ್ರಮ್ಮ ದೇಜೇಗೌಡ ಅವಾರ್ಡ್ ನನಗೆ ಕೊಟ್ಟರು. ಇಂಥ ನಟಿಗೆ ನಾವು ಯಾಕೆ ಒಂದು ಅವಾರ್ಡ್ ಕೊಡ್ಬೋದು ಅಂತೇಳಿ ಮೈಸೂರಿಗೆ ಈ ನಾಟಕನೇ ಕರೆಸ್ಕೊಂಡು ಅಲ್ಲಿ ಶೀಲಾವತಿ ನಾಟಕ ಮಾಡಿಸಿ ಸಾವಿತ್ರಮ್ಮ ದೇಜೇಗೌಡ ಅವಾರ್ಡ್ ನನಗೆ ಅಲ್ಲಿ ಅವ್ರ ಕೈಯಾರ ನನಗೆ ಕೊಡಿಸಿದ್ರಲ್ಲಿ ದೇಜೇಗೌಡ ಅವರು. ನೋಡಿ, ನೀವು ಈ ರೀತಿ ಸ್ಕಾಲರು, ಅಕಾಡೆಮಿಕ್ಸು, ಈ ವಿಶ್ವವಿದ್ಯಾನಿಲಯಗಳು ಮತ್ತು ಪುಸ್ತಕ, ಅಕ್ಷರ ಇವುಗಳು ಸಹವಾಸಕ್ಕೆ ಬಿದ್ರಿ. ಅದು ನಿಮ್ಮನ್ನ ಬೇರೆ ಹಂತದಲ್ಲಿ ಬೇರೆ ಇದಕ್ಕೆ ಕರ್ಕೊಂಡು ಹೋಗ್ತಾನೆ ನನ್ನ ಅದನ್ನು. ಯಾಕೆಂದ್ರೆ ನನಗೆ ಒಂದು ಶಿಕ್ಷಣ ಇತ್ತಲ್ಲ, SSLC ಓದಿದ್ನೆಲ್ಲ, ಆ ಶಿಕ್ಷಣ ನನಗೆ ಅಷ್ಟರ ಮಟ್ಟಿಗೆ ಅದನ್ನ ಮುಂದುವರಿಯಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಥವಾ ಬಹುತೇಕ ಹಳ್ಳಿಗಾಡಿನ ನಟಿಯರು ಶಿಕ್ಷಣ ಇರಲ್ಲ, ನಿಮ್ಗೆ ಅದು ವರದಾನ. ವರದಾನ. ನಾನು ಹಠ ಮಾಡಿ ಶಿಕ್ಷಣ ಮಾಡಿದ್ದು, ನಾನು ಟೀಚರ್ ಆಗ್ಬೇಕು ಅಂತ. ಇಲ್ಲ ನಾಟಕ ಆಡ್ಬೇಕಂದ್ರೆ ಅಪ್ಪ ಯಾವಾಗ ಬಿಡಿಸ್ಬಿಡ್ತಿದ್ರು, ಬ್ಯಾಡ್ ಬಿಡಮ್ಮ ಅಂತ. ಯಾಕೆಂದ್ರೆ ಅವ್ನು ನನಗೆ ಮಾತುಗಳು ಕಲೀಲಿಕ್ಕೆ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಬೇರೆ ಬೇರೆ ಪಾತ್ರಗಳು ಮಾಡ್ಲಿಕ್ಕೆ ಅರ್ಥ ಮಾಡ್ಕೋಬೇಕಲ್ಲ ನಾಟಕಗಳು. ಹಾಗಾದ್ರೆ ಓದು ವಿದ್ಯೆ ಬಹಳ ಮುಖ್ಯ, ಎಜುಕೇಶನ್ ಬಹಳ ಮುಖ್ಯ. ನನಗೆ ಎಜುಕೇಶನ್ ಇದ್ದಿದ್ರಿಂದ ನಾನು ಇದರಲ್ಲಿ ಬೆಳೆಯೋಕೆ ಅವಕಾಶ ಆಯ್ತು. ಎಜುಕೇಶನ್ ಇಲ್ಲದ್ರೆ ಏನ್ ಮಾಡಕ್ಕಾಗಲ್ಲ ನಾವು. ಎಷ್ಟೋ ಹೆಣ್ಮಕ್ಳು, ಕ್ಷಮೆ ಇರಲಿ, ನಿಮ್ಗಿಂತಲೂ ಪ್ರತಿಭಾವಂತರು ಇರಬಹುದು. ಪ್ರತಿಭಾವಂತರು ಇದ್ದಾರೆ. ಈಗ ನನ್ನ ಜೊತೆ ನನ್ನ ರೇಣುಕನೇ ಇದ್ದಾಳಲ್ಲ, ಬಹಳ ಪ್ರತಿಭಾವಂತ ನಟಿ. ಅವಳಿಗೆ ಅನಾರೋಗ್ಯ ಆಗಿ ಬಿಟ್ಬಿಟ್ಲು, ನನಗಿಂತ ಪ್ರತಿಭಾವಂತ ನಟಿ. ನಾನು ಈಗಲೂ ಹೇಳ್ತೇನೆ ಅವಳ ಹೆಸರು. ಅವಳಿಗೆ ಅನಾರೋಗ್ಯ ಆಯ್ತು ಬಿಟ್ಟು ಬಹಳ ನಾನೇ ಬಣ್ಣ ಹಚ್ಚುತ್ತಿದ್ದೆ ಅವಳಿಗೆ. ಮೊದಲು ಚಿಕ್ಕವಳಿದ್ದಾಗ ನಾನೇ ಬಣ್ಣ ಹಚ್ಚಿ ನಾನೇ ಸ್ಟೇಜ್ ಕರ್ಕೊಂಬಂದೆ. ಅವಳಿಗೆ ನೋಡಿ ಖುಷಿ ಪಡ್ತಿದ್ದೆ, ನನಗೆ ಅದ್ಭುತವಾಗಿ ಮಾಡ್ತಿದ್ಲು ಪಾತ್ರಗಳು. ಆಮ್ಯಾಗ ಅವಳಿಗೆ ಅನಾರೋಗ್ಯ ಆಗ್ಬಿಡ್ತೀನೋ, ಬಿಟ್ಲು. ಒಳ್ಳೆ ಪಾತ್ರ ಮಾಡಿದ್ಲು. ಅವಳ ನಂತರ ನಾನು ಇರ್ತಿದ್ದೆ. ಅಷ್ಟು ಪ್ರತಿಭಾವಂತ ನಟಿ, ಹೇಳ್ಕೊಬೇಕು ಅದನ್ನ. ಬಹಳ ಪ್ರತಿಭಾವಂತ ನಟಿ. ಅಂತ ನಟರು ಇದ್ರು ಇಲ್ಲಿ, ಆದ್ರೆ ಅವ್ರು ಶೈನ್ ಆಗ್ಲಿಲ್ಲ. ಅವರಿಗೆ ಸ್ವಲ್ಪ ಅಹಂಕಾರ ಇತ್ತು. ಅದೇನ್ ಬಿಡೋ ಅನ್ನೋದು. ನನಗೆ ಹಂಗೆಲ್ಲ, ನಾನು ಏನು ಕಲಿಬೇಕು ಅದು ಕಲಿಬೇಕು. ಹಂಪಿ ಯೂನಿವರ್ಸಿಟಿಯವರು ಒಂದು ವರ್ಕ್ಶಾಪ್ ಮಾಡಿದ್ರು, 1 ತಿಂಗಳು ಮಾಡಿದ್ರು. ಅಲ್ಲಿ ಗುಡಿಯಾಡವ್ರು ಕಳಿಸ್ಕೊಟ್ರು, ನೀನು ಹೋಗಿ ಅಲ್ಲಿ ಉನ್ಕಲೋಕತ್ತೆ. ನೀನಾಸಮ್ಮು, ಆಮೇಲೆ ಇದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಹಂಪಿ ಯೂನಿವರ್ಸಿಟಿ, 3 ಸೇರಿ 1 ತಿಂಗಳು ವರ್ಕ್ಶಾಪ್ ಮಾಡಿದ್ರಲ್ಲಿ. ಈ ಹಂಪಿ ಯೂನಿವರ್ಸಿಟಿ ಕಟ್ತಾ ಇದ್ರು ಅವಾಗೇನ. ಮೊದಲು ಹಂಪಿಯಲ್ಲಿ ಇತ್ತು, ಈಗ ಇಲ್ಲಿ ವಿದ್ಯಾರಣ್ಯಕ್ಕೆ ಬಂದ್ರು ಅವರು. ಅಲ್ಲಿ ಕಟ್ತಾ ಇದ್ರು. ಆ ಕಟ್ಟಬೇಕಾದ್ರೆ ಒಂದು ವರ್ಕ್ಶಾಪ್ ಮಾಡಿದ್ರು. ಅವಾಗ ಇಲ್ಲಿ ಎಲ್ಲ ರಾಜ್ಯದಿಂದ ಒಬ್ಬೊಬ್ಬೊಬ್ಬರು ಕಲಾವಿದರು ಕರೆಸಿದ್ರು. ನಮ್ಮ ಜಿಲ್ಲೆಯಿಂದ ಇಡೀ ರಾಜ್ಯದ ಕಲಾವಿದರು ಇದ್ರು ಅಲ್ಲಿ. ಬಳ್ಳಾರಿ ಜಿಲ್ಲೆಯಿಂದ ಹೆಣ್ಮಕ್ಳು ಇರಲಿಲ್ಲ, ಗಂಡು ಮಕ್ಳು ಇದ್ರು. ಒಂದಿಬ್ಬರು ಮಹಿಳೆ ಕೊರತೆ ಐತೆ ಅಂದಾಗ ಇನ್ನೊಬ್ಬರು ರೇಣುಕ ಇದ್ಲ, ಸತ್ತವಳಿ ಇಲ್ಲಿ. ಈಗ ರೇಣುಕ ಅಂತ ಇದ್ಲ. ರೇಣುಕ ನಾನು ಇಬ್ಬರು ವರ್ಕ್ಶಾಪ್ ಹೋದೆವು ಅಲ್ಲಿ. ನನಗೆ ಅಲ್ಲಿ ಆ ನಾಟಕಗಳೇ ಗೊತ್ತಿಲ್ಲ ನಮಗೆ, ಕಮರ್ಷಿಯಲ್ ಆಡಿದವರು ನಾವು. ಆಮ್ಯಾಗ ಇವ್ರು ಚಿದಂಬರಾವ್ ಜಂಬೆ ಇದ್ರು ಅಲ್ಲಿ ಡೈರೆಕ್ಟರ್ ಆಗಿ, ಕೃಷ್ಣಮೂರ್ತಿ ಸರ್ ಇದ್ರು. ಆಮ್ಯಾಗ ಅಕ್ಷರ ಅವರು ಬರ್ತಾ ಇದ್ರು, ಚಂದ್ರಶೇಖರ್ ಕಂಬಾರ್ ವೈಸ್ ಚಾನ್ಸಲರ್ ಅವಾಗೆ, MP ಪ್ರಕಾಶ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಮಿನಿಸ್ಟ್ರು. ಯಾರನ್ನ ಕೇಳ್ತಾರೆ, ಎಂತೆಂಥ ಘಟಾನುಘಟಿಗಳಲ್ಲಿದ್ರು ಯೂನಿವರ್ಸಿಟಿಯಲ್ಲಿ. ನನಗೆ ಬಿರುದೆಂತೆಂಬರ ಗಂಡ ನಾಟಕ ಮಾಡಿದ್ರು, ಅದ್ರಲ್ಲಿ ನನಗೊಂದು ರಾಣಿ ಪಾತ್ರ ಕೊಟ್ಬಿಟ್ರು. ನಾನು ಅದ್ಭುತವಾಗಿ ಮಾಡ್ಬಿಟ್ಟೆ ಆ ಪಾತ್ರ ಅಲ್ಲಿ. ಸಂಸಾರ ನಾಟಕ 1 ತಿಂಗಳ ವರ್ಕ್ಶಾಪ್. ಅದು ಈಗ ನೆನಪುಡೋದಿಲ್ಲ ನನಗೆ. ಅದು ಬಿರುದೆಂತೆಂಬರ ಗಂಡ, ಅವ್ರ ಶಬ್ದಗಳು ಉಡ್ಸಕ್ಕೆ ಬರೋದಿಲ್ಲ ಅವು ನಮಗೆ. ಅದು ರಕ್ತರಾತ್ರಿಗಿಂತೂ ಕಷ್ಟವಾದ ನಾಟಕ ಬೇರೆ ಆ ಸಂಸಾರ ನಾಟಕಗಳು. ಅದಕ್ಕಿಂತ ಮೊದಲು ಚಿಗಟೇರಿಗೆ ಒಂದು ವರ್ಕ್ಶಾಪ್ ಮಾಡಿದ್ರು ನೀನಾಸಮ್ಮನೆ ಅವರು. ದೊಡ್ಡಪ್ಪ ನಾಟಕ ಮಾಡಿದ್ರು. ಜಯತೀರ್ಥ ಜೋಶಿ ಡೈರೆಕ್ಟರ್ ಇದ್ರು ಅಲ್ಲಿ. ಅಲ್ಲಿ ಪುರುಷೋತ್ತಮ ತಲ್ವಾಟಿ, ಆಮೇಲೆ ಇಕ್ಬಾಲ್ ಸರ್, ಆಮೇಲೆ ಅಕ್ಷರ ಸಾರು, ಅವರೆಲ್ಲ ಅಲ್ಲಿ ಬರ್ತಿದ್ರು ಚಿಗಟೇರಿ. ಮುದ್ದನೂರು ಸಂಗಜ್ ಅವರು ನಾರದ ಮುನಿ ಸಾಂಸ್ಕೃತಿಕ ಸಂಘ ಅಂತ ಮಾಡಿದ್ರು. ಅಲ್ಲಿ 1 ತಿಂಗಳ ವರ್ಷ ನಮಗೆ ಮಾಬಾ ಸೋಮಣ್ಣರು ಕಳಿಸ್ಕೊಟ್ರು. ನೀನು ಅಲ್ಲಿಗೆ ಹೋಗು, ಕಲಿಯೋದು ಭಾಳ ಇರ್ತದೆ ನಿನಗೆ, ಅನುಕೂಲ ಆಕತ್ತೆ ಅಂದ್ರೆ. ನಮ್ಮರೆಲ್ಲ ಅಮೇಚೂರ್ನ ಎಲ್ಲ ಬೈಯೋರು, ನೀನು ಏನು ಕಲಿಯೋದೈತಮ್ಮ ಅಲ್ಲಿ ಹೋಗಿ, ಚಂದ ಪಾರ್ಟ್ ಮಾಡ್ತಿದ್ದೆ, ಚಂದ ಹಾಡ್ತಿದ್, ಮತ್ತೋಗಿ ಕಲಿಯೋದು ಏನೈತಮ್ಮ ತಿಂಗಳನ್ಗಟ್ಲೆ ಅಂತ ಬೈದ್ರು ನನಗೆ. ಹೆಣ್ಮಕ್ಳು ಏನ್ ಮಾಡ್ತಾ ಇಲ್ಲ, ಕಲಿಯೋದು ಏನೈತೆ ಅಲ್ಲಿ ಅಂತ. ಆದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅದು ಎಂತ ಸಾಗರ ಅಂತ. ಏನ್ ಗೊತ್ತೈತೆ ನಮಗೆ. ಬಣ್ಣ ಹಚ್ಕೊಂಡು ನಾಟಕ ಮಾಡಿದ್ವಿ. ನಾಟಕ ಅಂದ್ರೆ ಏನಂತ ಗೊತ್ತಿಲ್ಲ, ಧ್ವನಿ ಅಂದ್ರೆ ಗೊತ್ತಿಲ್ಲ, ಯಾರು ನಾಟಕ ಬರ್ದಾರಂತ ಗೊತ್ತಿಲ್ಲ, ಯಾರು ಡೈರೆಕ್ಷನ್ ಮಾಡ್ಯಾರಂತ ಗೊತ್ತಿಲ್ಲ ನಮಗೆ. ಸುಮ್ಮನೆ ಆಡ್ತಿದ್ವಿ ಅಷ್ಟೇ ನಾವು. ಆಮೇಲೆ ಅವ್ರು ಬರೆದವ್ರು ಯಾರು, ಡೈರೆಕ್ಷನ್ ಮಾಡಿದವ್ರು ಯಾರು, ಆಡೋರು ಯಾರು, ಆಡ್ಸೋರು ಯಾರು, ನಾವ್ಯಾರು, ಅದು ತಿಳ್ಕೊಬೇಕಾದ್ರೆ
ಅದು ಎಷ್ಟದು ನಾಟಕ ಅಂದರೆ ಸುಮ್ಮನೆ ಆಗೋದಿಲ್ಲ ನಾಟಕ ಅಂದರೆ. ಅಲ್ಲಿ 1 ತಿಂಗಳು ವರ್ಕ್ಶಾಪ್ನಾಗಿದ್ದೆ ನಾನು, ಅಲ್ಲಿ ಕಲ್ತಿದ್ದು ಭಾಳ ನಾನು. ಈಗ 2 ವರ್ಕ್ಶಾಪ್ ಮರೆಮನಹಳ್ಳಿಲಂತೂ ಭಾಳಷ್ಟು ವರ್ಕ್ಶಾಪ್ ಮಾಡಿದ್ದೀವಿ ನಾವು. ಇಲ್ಲಿ ನಮ್ಮ ಹುಲಿಶೇಖರ್ ಅವರು ಬಂದರು, ಬೆಂಗಳೂರು ನಮ್ಮ ನಾಗರಾಜ ಮೂರ್ತಿ ಅವರು ಬಂದರು, ಇಲ್ಲೆಲ್ಲ ಏಣಿಗೆ ಬಾಳಪ್ಪರು ಬಂದರು, ನಟರಾಜ್ ಅವರು ಬಂದರು, ಇಲ್ಲಿ ನಮ್ಮೂರಿಗೆ ಎಂತೆಂಥ ಕಲಾವಿದರು ಬಂದೋಗಿದ್ದಾರೆ. ಸುಬ್ಬಣ್ಣರು ಕೂಡ ಮರೆಮನಹಳ್ಳಿಗೆ ಬಂದೋದ್ರು. ನಮ್ಮ ಥಿಯೇಟರ್ ಎಸ್ಟಿಮೇಟ್ ಹಾಕೊಟ್ಟು ಹೋಗಿದ್ದು ಅವರೇ, ಇಲ್ಲಿ ಥಿಯೇಟರ್ ಮಾಡ್ರೆ ಚೆನ್ನಾಗಿರ್ತೈತೆ ಅಂತ. KV ಸುಬ್ಬಣ್ಣರು. ಆತರ ದಿಗ್ಗಜರ ಒಡನಾಟ ಹೌದು, ಸಾಂಸ್ಕೃತಿಕ ಲೋಕದಲ್ಲಿ ಬೇರೆ ಹಂತದಲ್ಲಿ ಹೌದು, ಬೇರೆ ಹಂತದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನನಗೆ ಇಲ್ಲ, ನಾ ಹೆಸರುಗಳೇ ಕೇಳಿರ್ಲಿಲ್ಲ. ನಾನು ಯಾರು ಕೇಳಬೇಕಾ ಹೆಸರುಗಳು? ಎಲ್ಲ ನಮ್ಮ ಅಮೇಚೂರ್ ನಟಿಯರಿಗೆ ಅವ್ರು ಯಾರು ಗೊತ್ತಿಲ್ಲ ಬಾಳ. ನಾನು ವರ್ಕ್ಶಾಪ್ಗಳು ಮಾಡಿದೆ, ಇದೆಲ್ಲ ಒಡನಾಟ ಇತ್ತು ನನಗೆ. ಗುಡಿಯಳ್ಳಿಯವರ ಸ್ನೇಹ ಆಯ್ತು. ಅವ್ರು ಏನೇನು ಪುಸ್ತಕಗಳು ತಂದು ಕೊಟ್ರಿ, ಓದಿ ಇದನ್ನ ಓದಿ ನೀನ್ ಬರಿಬೇಕು. ನಿಮ್ಮ ಗುಡಿಹಳ್ಳಿಯವರ ಸ್ನೇಹದ ಬಗ್ಗೆ ಒಂದಷ್ಟು ಕುಹಕ ಆಡುತ್ತೆ. ಅಲ್ಲ, ಅವ್ರ ಬಗ್ಗೆ ಯಾರು ಏನೇ ಅಂತಂದ್ರು ಅವ್ರು ನನ್ನ ಕಲಾವಿದೆ ಅಂತ ನೋಡಿದ್ರು ಅಷ್ಟೇ. ನನ್ನ ಕಲಾವಿದೆ ಅಂತ ನೋಡಿದ್ರು. ನನಗೆ ಬಹಳಷ್ಟು ಹೆಲ್ಪ್ ಮಾಡಿದ್ರು. ಆ ಶೀಲಾವತಿ ನಾಟಕ ಆಡ್ಬೇಕಾದ್ರೆ ನಾವು ಕೇರಳಕ್ಕೆ ಹೋದ್ವಿ, ಅಂತರ ರಾಷ್ಟ್ರೀಯ ನಾಟಕೋತ್ಸವದಲ್ಲಿ. ಅದು ಅವಕಾಶ ಮಾಡಿಕೊಟ್ಟವರು ಅವ್ರ ಸ್ನೇಹಿತರೆ ಅವಕಾಶ ಮಾಡಿಕೊಟ್ರು. ಅಲ್ಲಿಗೆ ಹೋದ್ರಿ. ಡೆಲ್ಲಿಗೆ ಹೋಗೋ ಅವಕಾಶ ಇತ್ತು ನಮಗೆ. ನನ್ನ ಒಂದು ಇದರಲ್ಲಿ ಹೋಗೋಕ್ಕಾಗಲಿಲ್ಲ. ನಮಗೆ ಅಮೇಚೂರ್ ನಾಟಕಗಳೇ ಬೇಕಾದಷ್ಟಿದ್ದು. ನೀವು ಈ ಹಳ್ಳಿಗಾಡಿನ ನಾಟಕಗಳಿಂದ ಸಂಪೂರ್ಣ ಬಿಡುವು ತಗೊಂಡಿದ್ದು ಯಾವ ವರ್ಷ? ನಾನು ಬಿಡುವು ತಗೊಂಡಿದ್ದು ಈಗ ಸುಮಾರು ಈಗ ಕಡಿಮೆ ಆಯ್ತು ನೋಡ್ರಿ ಹಳ್ಳಿಗಾಡಿನ ನಾಟಕಗಳು. ಈಗ ಯಾವ ಟಿವಿ ಬಂತು, ಈ ಕಡೆಗೆ ಟಿವಿ ಮಾಧ್ಯಮ ಬಂತು, ಕನ್ನಡ ಬಂತು. ಇತ್ತೀಚೆಗೆ ಒಂದು 10 ವರ್ಷದಿಂದ ಕಡಿಮೆ ಆಗಿರೋದು. ಈಗ ನಿಮ್ಗೆ 74, ನಿಮ್ಮ 64ನೇ ವರ್ಷದವರೆಗೂ ಹಳ್ಳಿ ತಿರುಗಿರಿ? ಹೌದು, ಹಳ್ಳಿ ತಿರುಗಿದ್ದೀನಿ. ಹಳ್ಳಿ ತಿರುಗಿದ್ದೀನಿ. ಏನು ಹಳ್ಳಿ ಬರೀ ಬಂಡೆಯಲ್ಲಿ ಓಡಾಡಿದೆ. ಹಳ್ಳಿಯಲ್ಲಿ ಅಂತ ನಮ್ಗೆ ಏನು ಸೌಕರ್ಯ ಇದ್ದಿಲ್ಲ. ಇಲ್ಲಿ ಬಗರಿಬೊಮ್ಮನಹಳ್ಳಿಗೆ ಹೋದ್ರೆ ಅಲ್ಲಿಂದ 10 ಕಿಲೋಮೀಟರ್ ಬಂಡೆಯಲ್ಲಿ ಹೋಗ್ಬೇಕು, ಅಲ್ಲೊಂದು ಊರು. ಮತ್ತು ಅಲ್ಲಿಂದ ಇನ್ನೊಂದು ಊರಿಗೆ ಹೋಗ್ಬೇಕು, ಆ ಊರಲ್ಲಿ ಬಂಡಿ ಕಟ್ಕೊಂಡು ಕರ್ಕೊಂಡು ಹೋಗ್ಬೇಕು ನಮ್ಮನ್ನ. ಬರೀ ಬಂಡೆಯಲ್ಲಿ ಓಡಾಡಿ ಆಯುಷ್ಯ ಕಳೆದಿರೋದು ನಾವೆಲ್ಲ. ಎಷ್ಟೋ ಸರಿ ಆ ಕಡೆಗೆ ಮಾಗಳ ಹತ್ರ ಹೊಳಿ ಬರುತ್ತೆ, ತುಂಗಭದ್ರಾ ಡ್ಯಾಮ್ ಹೊಳಿ ಬರುತ್ತೆ, ತುಂಗಭದ್ರಾ ನದಿ. ಆ ನದಿ ದಾಟಿದ್ರೆ ಧಾರವಾಡ ಜಿಲ್ಲೆ ಬರುತ್ತೆ. ಆ ಕಡೆಗೆ ಹೋಗ್ಬೇಕಾದ್ರೆ ನಾವು ಸುತ್ತಿಟ್ಕೊಂಡು ಹೋಗ್ಬೇಕು ಹಿಂಗೆ ಬಸ್ಸಿಗೆ. ಹೋಗೋಕ್ಕಾಗ್ದಾನೆ ಅಲ್ಲಿ ದೋಣಿ ದಾಟಿ ಆ ಕಡೆಗೆ ಹೋಗ್ಬಿಟ್ರೆ ಧಾರವಾಡ ಜಿಲ್ಲೆ. ಅದು ಅಲ್ಲಿ ತೋಳಲಿ ಹಡಗಲಿ ಅಂತ ಬರ್ತೈತೆ ಆ ಕಡೆಗೆ, ಮಾಗಳ ಹೊಸಳ್ಳಿ. ಆ ಕಡೆಗೆ ಎಷ್ಟೋ ಸಲ ನೀರು ಕಡಿಮೆ ಇದ್ದಾಗ ನಡ್ಕೊಂಡು ಹೋಗಿದ್ದೀವಿ ನದಿಯಲ್ಲಿ. ನಾವು ಈಜಾಡ್ಕೊಂಡು ಹೋಗಿದ್ದೀವಿ, ಎಳ್ಕೊಂಡು ಹೋಗಿದ್ದಾರೆ ಹುಡುಗರೆಲ್ಲ. ಅಮ್ಮ ದೋಣಿ ಅಲ್ಲಿ ಬರಬೇಕು, ನೀವು ಆ ಕಡೆಗೆ ಬರಬೇಕು, ಯಾವಾಗ ಪ್ರಾಕ್ಟೀಸ್ ಆಗ್ಬೇಕು, ಹೋಗಂಬರಿ ಮೇಲಕ್ಕೆ ಅಂತೇಳಿ ಕರ್ಕೊಂಡು ಹೋಗ್ಬಿಟ್ರೆ ಅರ್ಧ ಒಳಗೆ ಹೋಗ್ಬಿಟ್ಟಿವಿ, ಮುಳುಗ್ಬಿಟ್ಟಿವಿ ನಾವು. ಅವ್ರ ತಲೆ ಮೇಲೆ ಬ್ಯಾಗ್ ಹೊತ್ಕೊಂಡಾರೆ, ನಮಗೆ ಕೈ ಹಿಡ್ಕೊಂಡ್ರೆ ಸುಮ್ಮನೆ ಅಂತಂದ್ರು. ನಾನು ಅವ್ರ ಹೆಣ್ಣಕ್ಕೆ ಇಬ್ಬರಂಗೆ ತೇಲ್ಕೊಂಡು ಹೋಗಿದ್ವಿ. ಅಲ್ಲಿ ಹೋಗಿ ದಂಡೆ ಮೇಲೆ ಮತ್ತೆ ಬಟ್ಟೆಗಳೆಲ್ಲ ಚೇಂಜ್ ಮಾಡ್ಕೊಂಡು ಊರಿಗೆ ಹೋಗಿದ್ವಿ. ದೊಡ್ಡ ಘಟನೆಗಳು ನಮ್ಮ ಜೀವನದಲ್ಲಿ. ಹಳ್ಳಿ ಊರುಗಳಿಗೆ ಬಹಳ ಪ್ರೀತಿ ಕೊಟ್ಟವ್ರೆ ನನಗೆ. ತಂಗಿ, ಅಕ್ಕ ಅಂತೇಳಿ, ತಾಯಿ ಅಂತೇಳಿ, ಎಷ್ಟು ಜನ ರಂಗಭೂಮಿಯಲ್ಲಿ ಪರಮೇಶ್ವರ್, ಎಷ್ಟು ಮಕ್ಕಳಿದ್ದಾರೆ ನನಗೆ. ಬಟ್ ಅಮ್ಮ ಹೇಳ್ರಿ ಅಂತ ಅಮ್ಮನ ಕೇಳೋದಕ್ಕೆ ಖುಷಿ ಆಗುತ್ತೆ ನನಗೆ. ಅಮ್ಮ ಇಲ್ಲಿ ಬೇಕಾಗಿತ್ತು ನೋಡಪ್ಪ, ಆರ್ಡ್ರ್ ಮಾಡ್ರಮ್ಮ, ನೀವು ಬರ್ರಮ್ಮ, ನೀವು ಮಕ್ಕಳ ನಾವೆಲ್ಲ ನೀವು ಕೇಳಬೇಕಾ? ನಮಗೆ ಅಷ್ಟು ಪ್ರೀತಿ ಕೊಡೋರು. ಏನು ಕೇಳಿದ್ರು ಸಾಕು, ಅಷ್ಟು ಪ್ರೀತಿ ಕೊಟ್ಟು ಬರ್ತಾರೆ. ನನಗೆ ಇಲ್ಲೆಲ್ಲ ಲಲಿತಾ ನಾಯ್ಕ ಒಂದ್ಸರಿ ಬಂದರು, ಪಟ್ನ ಸೆಟ್ರು ಒಂದ್ಸರಿ ಬಂದರು. ಇಲ್ಲಿ ಬಂದಾಗ ನನಗೆ ಅವರಿಗೆಲ್ಲ ವ್ಯವಸ್ಥೆ ಮಾಡೋಕ್ಕಲ್ಲ, ಒಂದು ಮಾತು ಹೇಳ್ರಮ್ಮ ಅಂತಲ್ಲ, ಇವಾಗ ಹೊಸಪೇಟೆಗೆ ಇವಾಗ ಉಳಿಸಿ ಅವ್ರನ್ನ ಕಾರ್ನಾಗ ಇಲ್ಲಿ ಕರ್ಕೊಂಡು ಹೋದ್ರು. ಅವರೇ ನಾಟಕ ಮಾಡಿರಿ, ನೀವು ಜವಾಬ್ದಾರಿ ಕೊಟ್ರೆ ನಂಗೆ ನಾವು ಮಾಡ್ತೀವಿ. ಪಲ್ಲವ ವೆಂಕಟೇಶ್ ಅಂತ ಅದಾರೆ, ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ. ಬಸವರಾಜ್ ಅಂತಿದ್ದಾರೆ ಹೊಸಪೇಟೆ. ಅವರೆಲ್ಲ ವೆಹಿಕಲ್ಗಳು. ನಮ್ಮ ಒಂದು ಮಾತು ಹೇಳ್ರಿ, ನಮ್ಮ ಕನ್ನಡ ಕಲಾ ಸಂಘದವರು TB ಡ್ಯಾಮ್ ಹುಡುಗರು ಮೊನ್ನೆ ನಾ ಸಕ್ತಿಲ್ಲ ಅಂತ ನಾಟಕ ಮಾಡಿದ್ರು ಬೆಂಗಳೂರಿನಲ್ಲಿ. ಭಾಳ ಅದ್ಭುತವಾಗಿ ನಾಟಕ ಮಾಡ್ತಾರೆ. ಅವರೆಲ್ಲ ನನ್ನ ಮಕ್ಕಳಿಗಿಂತ ಇದ್ದಾರಮ್ಮ, ಹೇಳಮ್ಮ ಏನು ಕೆಲಸ ಬರ್ತೀವಿ. ಮಕ್ಕಳಿಗಿಂತ ನನ್ನ ಮಕ್ಕಳು ಕೂಡ ನನಗೆ ಅಷ್ಟು ಪ್ರೀತಿ ಕೊಟ್ಟಿಲ್ಲ. ಅಷ್ಟು ಪ್ರೀತಿ ರಂಗಭೂಮಿ ಮಕ್ಕಳು ಕೊಟ್ಟಿದ್ದಾರೆ ನನಗೆ. ಅಷ್ಟು ಪ್ರೀತಿ, ಅದು ಎಷ್ಟು ಪ್ರೀತಿ ಅಂತ ಹೇಳೋಕ್ಕೆ ಇಲ್ಲ ನನಗೆ. ಅದು ದುಡ್ಡಿಂದಾಗಿರ್ಬೋದು, ಅಥವಾ ಏನೋ ಕೊರತೆ ಇದ್ದಾಗ ಬಂದು ನೀಗಿಸಿರೋದಾಗಿರ್ಬೋದು, ನನ್ನ ಕಷ್ಟ ಸುಖದಲ್ಲಿ ಆಗಿರ್ಬೋದು. ನಾನು ಬಂದ ಬಳಗಕ್ಕಿಂತ ನನಗೆ ಹೆಚ್ಚು ಕೊಟ್ಟರು ರಂಗಭೂಮಿ ಕಲಾವಿದರು. ನಮ್ಮ ಕನ್ನಡ, ನಮ್ಮ ಲಲಿತ ಕಲಾರಂಗದವರು ಅಂದ್ರೆ ನನ್ನ ಜೊತೆಗೆ ನಿಂತಿದ್ದಾರೆ. ನಮ್ಮಪ್ಪ ಸತ್ತ ಕೂಡ ನನ್ನ ಮನೇಲಿ ಇರಲಿಲ್ಲ, ಬಂದು ಕಾರ್ ಮಾಡ್ಕೊಂಡು ಕರ್ಕೊಂಡು ಬಂದರು. ಹಿಂಗಾಗಿದೆಯಮ್ಮ ಅಂತ. ಅಪ್ಪ ಸಾಯ್ತಾನಂದ್ರೆ ಕೂಡ ಹೋಗಿದ್ದು, ಅಪ್ಪ ಹೋಗಬೇಡ ಅಂತಾರೆ ನಾಟಕ. ನನಗೆ ಯಾವತ್ತೂ ಅಡ್ಡಿಪಡಿಸಿದ್ದಿಲ್ಲ ಅವರು. ಇಲ್ಲಮ್ಮ ನನಗೆ ಯಾಕೋ ಕಣ್ಣು ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ, ನೀನು ಇವತ್ತು ನಾಟಕ ಹೋಗ್ಬೇಡ ಅಂತಂದು. ಆದರೆ ರೇಣುಕಾಗ ಆರಾಮಿರಲಿಲ್ಲ. ಆ ನಾಟಕ ಹೋಗ್ತಿದ್ರೆ ನಾಟಕ ನಿಂತೋಗ್ಬಿಡುತ್ತೆ. ಅಲ್ಲಿ ಹೋಗ್ಬೇಕು. ಹೋದೆ ನಾನು. ಇಲ್ಲಪ್ಪ ಬೆಳಿಗ್ಗೆ ಬರ್ತೀನಿ, ಡಾಕ್ಟರ್ ಕರ್ಕೊಂಬಂದು ತೋರಿಸ್ತೀನಿ, ಬೆಳಿಗ್ಗೆ ತನಗೆ ಏನು ತೊಂದರೆ ಇಲ್ಲ, ಆರಾಮಿದ್ದಾರೆ ಅಂದರು ಡಾಕ್ಟ್ರು. ಸರ್ ಬೆಳಿಗ್ಗೆ ಮುಗಿಸ್ಕೊಂಡು ಬಂದುಬಿಡ್ತೀನಿ, ಅಪ್ಪನ ಒಂಚೂರು ನೋಡ್ಕೊರೆ ಬಂದ ಆಮೇಲೆ ಅಂತಂದು ಹೋದೆ. ನಾನು ಸುಭದ್ರಮ್ಮ ಅಲ್ಲಿ ಅಂದರೆ ಕುರುಕ್ಷೇತ್ರ ನಾಟಕ, ಅಲ್ಲಿ ಇದ್ರ ಹತ್ರ ಕುಷ್ಟಗಿ ಹತ್ರ ನಾಟಕ ಗಾಣದಾಳ ಅಂತ, ಅಲ್ಲಿಗೆ ಹೋದ್ವಿ. ಮುಗಿಸ್ಕೊಂಡು ಹೋಗೋಣ ಅಂತಂದು ಅಮ್ಮಗೆ ಹೇಳಿದೆ. ನಾನು ಅವತ್ತೆಲ್ಲ ಮನಸ್ಸು ಅಪ್ಪನ ಕಡೆಗೇ ಇತ್ತು. ಇಲ್ಲ ಅಪ್ಪಗ ಆರಾಮಿಲ್ಲ, ರೇಣುಕಾಗ ಆರಾಮಿಲ್ಲ, ಆಕೆ ಬದಲು ನಾನು ಬಂದೆ ನಾನು ಅಂತ ಅಮ್ಮ ಹೇಳಿದರು. ಇಲ್ಲ ಡ್ಯೂಟಿ ಇದು, ನೀನು ಕಾಯಕ ಮಾಡೋಕ್ಕೆ ಬಂದಿದೆ, ಏನಾಗಲ್ಲ, ಧೈರ್ಯವಾಗಿರು ಅಂತಂದರು. ಅಲ್ಲಿ ನಾಟಕ ನಡೀತಿತ್ತಪ್ಪ ಕುರುಕ್ಷೇತ್ರ ನಾಟಕದಲ್ಲಿ. ದುರ್ಯೋಧನ ಭೀಮನ ಹೊಡಿತಾನ, ಕೃಷ್ಣ ಕೃಷ್ಣ ಅಂತ ಬೀಳ್ತಾನೆ, ಬಿದ್ದವನು ಎದ್ದಳ್ಳೇ ಇಲ್ಲ ಅವನು ಭೀಮ. ಅಲ್ಲೇ ಹಾರ್ಟ್ ಅಟ್ಯಾಕಾಗಿ ಹೋಗ್ಬಿಟ್ಟ ಅವನು. ನಟ
ಹೋಗಿ ಮಾತಾಡಿಸ್ತಾರೆ. ಇಲ್ಲ ಅವನು ನಾನು ಅದು ಪುಸ್ತಕದಲ್ಲಿ ಬರೆದಿದ್ದೀನಿ ಇದನ್ನು, ವ್ಯವಸ್ಥೆ ಇಲ್ಲ. ಆಮೇಲೆ ಗಡ ಪರದೆ ಬಿಟ್ಟು ಎತ್ಕೊಂಡು ಡಾಕ್ಟರ್ ಹತ್ರ ಹೋದರು. ಇಲ್ಲ ಆಗಲೇ 5 ನಿಮಿಷ ಆಗಿತ್ತು ಅವನು ಪ್ರಾಣ ಹೋಗಿ ಅಂದ್ರೆ ಏನು ಮಾಡಬೇಕು? ಎಲ್ಲ ಭೀಮನ ವೇಷದಲ್ಲಿ ಇದ್ದಾನೆ, ಎಲ್ಲ ಹಂಗೆ. ಭೀಮ ಇಲ್ಲ ಪತ್ರಿಕೆಯಲ್ಲೆಲ್ಲ ಅದನ್ನೇ ಬರೆದ್ರು. ಆಮೇಲೆ ನಮ್ಮ ಹುಡುಗರೆಲ್ಲ ಬಂದರೆ ನಾಟಕ ಬಿಟ್ಟ ಮೇಲೆ ಹೇಳಿ ಕರ್ಕೊಂಡು ಹೋಗೋಣ ಅಂತ ಹೂವು ಕುಂತವೆ, ಎಲ್ಲ ಒಳಗೆ ಬಂದಿಲ್ಲ. ಯಾವಾಗ ನಾಟಕ ನಿಲ್ಲಿಸಿದ್ರು ಒಬ್ಬೊಬ್ಬರೇ ಬಂದರು. ಏನು ಬಂದಿಲ್ಲ, ಇಲ್ಲಿ ಕುಷ್ಟಿಗೆ ಹೋಗಿದ್ವಿ, ನಾಟಕ ಇತ್ತಲ್ಲಿ ಬಂದ್ವಿ, ನಮ್ಮ ಬೇಕಲ್ಲ ಇತ್ತು ಹೋಗೋಣ ರೆಡಿ ಆಗೋ ಅಂದ್ರೆ. ಇನ್ನೊಬ್ಬರು ನೋಡಿದೆ, ಮತ್ತೊಬ್ಬರು ನೋಡಿದೆ, ಅನುಮಾನ ಆಯಿತು ನನಗೆಲ್ಲ. ಬಂದಾರೆ ಇವರು, ಏನೋ ಆಗಿದೆ ಅಪ್ಪನಿಗೆ ಅಂದ್ಕೊಂಡು. ಗೊತ್ತಾಗ್ಬಿಡ್ತು ನನಗೆ. ಅಮ್ಮ ನೀವು ರೆಡಿ ಆಗ್ರಿ ಹೋಗೋಣ ಅಂದರು. ಅಮ್ಮನೂ ನನ್ನ ಜೊತೆಗೆ ಬಂದರು. ಕಾರ್ನಾಗೆ ಇಲ್ಲಿಗೆ ಬಂದ್ವಿ. ಅಷ್ಟೊತ್ತಿಗೆ ಎಲ್ಲ ಮನೆಗೆ ಅಪ್ಪನ ಕೂಡಿಸ್ಬಿಟ್ಟಿದ್ರು. ಎಂದೂ ಅಪ್ಪ ಅಡ್ಡಿಪಡಿಸಿದ್ದಿಲ್ಲ ಹೋಗೋಕ್ಕೆ. ನಮ್ಮನ್ನು ಬಸ್ ಕಾಯ್ಬೇಕಮ್ಮ, ಬಸ್ ನಾವು ಕಾಯ್ಬೇಕಮ್ಮ, ನಮ್ಮನ್ನು ಬಸ್ ಕಾಯೋದಿಲ್ಲ. ಹೋಗೋಣ ಅಂತ ಒಂದು ಅರ್ಧ ಗಂಟೆ ಮುಂಚಿತ ಕರ್ಕೊಂಡೋಗಿ ಕೂಡಿಸ್ಬಿಡ್ತಿದ್ದೆ ಬಸ್ ಸ್ಟ್ಯಾಂಡ್ನಾಗ. ಅವತ್ತು ಬೇಡ ಅಂದ. ಏನು ಹೇಳ್ತಿದ್ನಿಲ್ಲ, ನಿನ್ನ ಹತ್ರ ಮಾತಾಡಬೇಕು, ಭಾಳ ಮಾತಾಡೋಕೆ ಆಗಿರ್ಲಿಲ್ಲ. 8 ದಿವಸ ನಾಟಕನೇ ಇದ್ವಿ ಹಿಂಗೆ. ನಿನ್ನ ಹತ್ರ ಮಾತಾಡ್ಬೇಕಮ್ಮ ಅಂತಂದ್ರು. ಇಲ್ಲ ಆಮೇಲೆ ಪರಿಸ್ಥಿತಿಗೆ ಹೋಗೇ ಬಿಟ್ರು ಅವರು. ಅಂಥ ಪರಿಸ್ಥಿತಿಯಲ್ಲಿ ಕೂಡ ನಾಟಕ ಮಾಡಿದ್ವಿ. ನಮಗೆ ಎಂಥ ಜ್ವರದಾಗ ಹೋಗಿ ನಾಟಕ ಮಾಡಿದ್ದೀವಿ ನಾವು. ಸಾಯ್ತೇನಂದ್ರೂ ಕೂಡ ಏನು ತೊಂದರೆ ಇಲ್ಲ, ಹೋಗ್ಬಿಡ್ತಿದ್ವಿ ನಾಟಕಗಳಿಗೆ ಅಷ್ಟೇ. ಅಲ್ಲಿ ಹೋದ್ಮ್ಯಾಗ ಏನೋ ಆಗಲಿ. ಎಷ್ಟೋ ಸಲ ಡಾಕ್ಟ್ರಸೇ ಇದು ನೀವೇನಾಗೋದಿಲ್ಲ ಪಾರ್ಟ್ ಮಾಡಮ್ಮ ಅನ್ನೋ ಲೆಕ್ಕಕ್ಕಿದ್ರು ಪಾರ್ಟ್ ಮಾಡಿ ಬಂದಿದ್ದೀವಿ ನಾವು. ಅನಾರೋಗ್ಯದಲ್ಲಿ ನಾನು ತುಂಬ ಬಸರಿದ್ದಾಗೆಲ್ಲ ಪಾರ್ಟ್ ಮಾಡಿದ್ದೀನಿ ನಾನು. ಉತ್ತರೆ ಪಾತ್ರ ತುಂಬ ಬಸರಿ ಇರೋ ಪಾತ್ರನೇ ಅದು. ನಮ್ಮ ಅಭಿಮನ್ಯು ಹೆಂಡತಿ ಪಾತ್ರ ಅದು ಉತ್ತರೆ ಪಾತ್ರ, ಹೊಟ್ಟಿಲಿರೋದೇ ಅದು. ಆ ಫುಲ್ ಅದು ನ್ಯಾಚುರಲ್ ಇರ್ತೈತಮ್ಮ ಅಂತ ಕರ್ಕೊಂಡು ಹೋಗೋರು. ಒದ್ದಾಡ್ಕೊಂಡು ಹೋಗಿ ಪಾರ್ಟ್ ಮಾಡ್ತಿದ್ದೆ. ಆಕೆ ನಾಟಕ ಮಾಡಿ ಬಂದು ಒಂದು 8 ದಿವಸದ ಮೇಲೆ ಹೆರಿಗೆ ಆಗೈತೆ ನನಗೆ. ಎಲ್ಲರೂ ಬೈಯೋರು, ಏನಮ್ಮ ಹೊಟ್ಟೆ ಇಟ್ಕೊಂಡು ನಾಟಕ ಮಾಡ್ತೀಯ ಅಂತಂದವರು. ಅದು ನ್ಯಾಚುರಲ್ ಬಂದ್ಬಿಡ್ತಿತ್ತು ಆ ಪಾತ್ರ. ಮತ್ತೆ ಸಣ್ಣ ಮಕ್ಕಳು ಕಟ್ಕೊಂಡು ನಾಟಕ ಮಾಡಿದ್ದೆವು. ಅವು ಎಷ್ಟು ಬಿಟ್ಟರೆ ನಡೆಯೋದಿಲ್ಲ. ಅಮ್ಮನ ಕರ್ಕೊಂಡು ಹೋಗಿದ್ದೆ ಮಕ್ಕಳು. 1 ವರ್ಷ ಕರ್ಕೊಂಡು ಹೋದೆ. ಆಮ್ಯಾಗ ಹಾಲು ಕುಡಿಯೋದು ಬಿಟ್ಟ ಮೇಲೆ ನಾವೆಲ್ಲಗೆ ಸಹಿತ ಹೊತ್ಕೊಂಡು ಮಿಸ್ ಮಾಡ್ಕೋತಿರ್ಲಿಲ್ಲ. ಅಯ್ಯೋ ಭಾರಿ, ನಮ್ಮ ಪಂಕಜ ಭಾರಿ ಆಟ ಮಾಡ್ತಿದ್ಲು. ಆಕಿನ ಸುಧಾರಿಸ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಕರ್ಕೊಂಡು ಹೋಗ್ತಿದ್ದೆ. ಒಂದೊಂದ್ಸರ್ತಿ ಕರ್ಕೊಂಡೋಗಿ ರಂಗಪಟ್ಟೆ ಕೂಡಿಸ್ತಿದ್ದೆ. ಎಲ್ಲ ಒಂದ್ಸರ್ತಿ ಎದ್ದು ಬಿಟ್ಟು ಕನ್ನಡಿ ನೋಡ್ಕೊಂಡು ಅಷ್ಟು ಹಚ್ಕೊಂಡ್ಬಿಟ್ಟಿದ್ಲು. ಎಲ್ಲ ಹಚ್ಕೊಂಡು ಎಲ್ಲ ಬಂದ್ಬಿಟ್ಲು ಸ್ಟೇಜ್ಗೆ. ಆಮೇಲೆ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದು ನಾನೇ. ನಾಟಕ ಬರೀ ಕಲೆ ನಟನೆ ಅಲ್ಲ ನಿಮ್ಮ ಪಾಲಿಗೆ. ಇಲ್ಲ, ಅದು ನನ್ನ ಸರ್ವಸ್ವನೇ ನಾಟಕ ನನಗೆ. ನಾನು ಅದಕ್ಕೆ ನನ್ನನ್ನು ಅರ್ಪಣೆ ಮಾಡ್ಕೊಂಡ್ಬಿಟ್ಟೆ. ನಾನು ನಾಟಕಕ್ಕೆ ನಾನು ಎದ್ರು ಬಿದ್ರು ಮಲಗಿದ್ರು ಏನಿದ್ರು ನಾಟಕನೇ. ಬೇರೆ ಕಡೆ ಯೋಚನೆನೇ ಬರೋದಿಲ್ಲ ನನಗೆ. ಅದು ಎಂಥ ಮದುವೆ ಇರಲಿ, ಯಾವ್ದು ಬೇರೆ ಕೆಲಸ ಇರಲಿ, ಏನೇ ಇರಲಿ, ನಾಟಕನೇ ಹೋಗ್ಬೇಕು ಅಲ್ಲಿಗಷ್ಟೆ. ಅದು ನನಗೆ ಅದು ಪ್ರಶಸ್ತಿ ಕೊಡ್ತಾರೋ ನಾಟಕ ಮಾಡಿಸ್ತಾರೋ ಕರೆದಾರ ಒಟ್ಟು ಹೋಗ್ಬೇಕು ಅಲ್ಲಿಗಷ್ಟೆ. ನಾನು ಅದಕ್ಕೆ ನನ್ನನ್ನು ನಾನು ಅರ್ಪಣೆ ಮಾಡ್ಕೊಂಡ್ಬಿಟ್ಟೆ. ನಾನು ಬೇಕಾದಷ್ಟು ಪ್ರಶಸ್ತಿಗಳು ಬಂದು ಅದಕ್ಕಿನ್ನೂ ಜವಾಬ್ದಾರಿ ಆಯಿತು ನನಗೆ. ನನಗೆ ಗೌರವ ಡಾಕ್ಟ್ರೇಟ್ ಕೊಟ್ಟಾಗ ಹೆದರಿಕೆ ಇತ್ತು ನನಗೆ. ನಾನು ಆ ಒಂದು ಪದವಿಗೆ ನನಗೆ ಅರ್ಹತೆ ಐತಾ ಅಂತ. ನೀವು ಜೀವಮಾನ ಸಾಧನೆಗಾಗಿ ಕೊಡ್ತಿದ್ದೀವಿ ನಾವು. ಈ ವಯಸ್ಸಿನಲ್ಲೆಲ್ಲ ಪುಸ್ತಕ ಬಂತು, ಧಾರಾವಾಹಿ ಬಂತು. ಗುಲ್ಬರ್ಗ ವಿಶ್ವವಿದ್ಯಾಲಯ ಇದ್ದಾರೆ, ಅದನ್ನೊಂದು ಪಠ್ಯಪುಸ್ತಕ ಅಳವಡಿಸಿದ್ರು. ಒಂದು ಪಾಠ ನಂದು ಗವಿ ಶ್ರೀರಾಮಠ್ರ ಅವ್ರು ಬರೆದ್ರು. ಅದನ್ನು ಅದು ಗುಡಿಯಡವರು ಇದು ರೀರೈಟ್ ಮಾಡಿದ್ರಲ್ಲ, ಅದನ್ನೇ ಸಂಕ್ಷಿಪ್ತ ಮಾಡಿ ಅವರು ಮೊದಲೇ ಬರೆದಿದ್ರು. ಅವ್ರು ನನ್ನ ಬಗ್ಗೆ ಗವಿ ಶ್ರೀರಾಮಠ ಗುಲ್ಬರ್ಗ ಅವ್ರು ತೀರಿಕೊಂಡ್ರು. ಅವರು ಒಂದು 10-12 ಜನರು ಹೈದ್ರಾಬಾದ್ ಕರ್ನಾಟಕದಲ್ಲಿ ಒಂದಿಬ್ಬರು ಹೆಣ್ಮಕ್ಳದ್ದು ಸೇರಿಸ್ತಿದ್ರು ಅದರಲ್ಲಿ. ಅದನ್ನು ಪಠ್ಯಪುಸ್ತಕದಲ್ಲಿ ನಂದು ಒಂದು ಪಾಠ ಇದೆ ಅದರಲ್ಲಿ. ಈಗ ವಿಶ್ವವಿದ್ಯಾಲಯ ಗುರುತಿಸಿದ್ರು ಅಂತೇಳಿ ಜನರು ನಮಗೆ ಗೌರವ ಕೊಟ್ಟರು. ಅವರು ಇವರು ಗೌರವ ಡಾಕ್ಟರೇಟ್ ಕೊಟ್ಟರು. ಕೃಷ್ಣದೇವ ಯೂನಿವರ್ಸಿಟಿ, ಹಂಪಿ ಯೂನಿವರ್ಸಿಟಿಯವರು ಪುಸ್ತಕ ಮಾಡಿಸಿದ್ರು. ಆ ಯೂನಿವರ್ಸಿಟಿಯವರು ಅದನ್ನು ನಂದು ಒಂದು ಪಠ್ಯ ಪುಸ್ತಕ ಒಂದು ಪಾಠ ತಗೊಂಡ್ರು. ಅವರು ಬೇಕಾದಷ್ಟು ನೀವೇ ಮತ್ತೆ ಡಾಕ್ಯುಮೆಂಟ್ರಿ ಮಾಡಿದ್ರು. ಪರಮೇಶ್ವರ್ ಮಾಡಿದ್ದು, ನಾಟಕ ಅಕಾಡೆಮಿ ಮಾಡಿದ್ರು, ವಾರ್ತಾ ಪ್ರಸಾರ ಇಲಾಖೆಯವರು ಮಾಡಿದ್ರು, ಕನ್ನಡ ಸಂಸ್ಕೃತಿ ಇಲಾಖೆಯವರು ಮಾಡಿದ್ರು. ಎಲ್ಲರೂ ಆಮೇಲೆ ಡಾಕ್ಯುಮೆಂಟ್ರಿಗಳು ಸಂಕ್ಷಿಪ್ತ ಅವರು ಪ್ರಶಸ್ತಿ ಕೊಟ್ಟಾಗ ಎಲ್ಲ ಮಾಡಿದ್ರು. ಅವನ್ನೆಲ್ಲ ಎಲ್ಲ ಡಾಕ್ಯುಮೆಂಟ್ರಿಗಳು ಅದಾವು. ಆದರೆ ಪರಮೇಶ್ವರು ಭಾಳ ಅದನ್ನು ನಾನು ಮಾತಾಡೋದಕ್ಕಿಂತ ಬೇರೆಯವ್ರದ್ದೆಲ್ಲ ಸಂಗ್ರಹಿಸಿದ್ರು ಅವರು. ಅದನ್ನು ಅದು ಒಂದು ರೀತಿ ಡಾಕ್ಯುಮೆಂಟ್ರಿ ಆಯ್ತದೆ. ಈಗಲೂ ಯೂಟ್ಯೂಬ್ನಲ್ಲಿ ಅದನ್ನೆಲ್ಲ ನೋಡ್ತಾರೆ. ಅದು ಪರಮೇಶ್ವರ ಅದು ಯೂಟ್ಯೂಬ್ನಲ್ಲಿ ಸಿಗುತ್ತೆ ನೋಡ್ರಿ ಅಂದ್ರೆ ಅದನ್ನು ಭಾಳ ನೋಡಿದ್ದಾರೆ. ಬಸ್ನಲ್ಲಿ ಬರುವಾಗ ಬಸ್ನಲ್ಲಿ ಹೋಗುವಾಗ ಅಷ್ಟೇ ನಿದ್ದೆ ಮಾಡ್ತಾ ಇದ್ರು. ಆದರೂ ಅಷ್ಟೇ ಲವಲವಿಕೆಯಿಂದ ಪಾತ್ರ ಮಾಡ್ತಾ ಇದ್ರು ನಾಗರತ್ನಮ್ಮನವರು. ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವರು ನಿದ್ದೆಗೆಟ್ಟಿದ್ದಾರೆ, ಇವರು ಟೈರ್ಡ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಲವಲವಿಕೆಯಿಂದನೇ ಪಾತ್ರ ಮಾಡ್ತಾ ಇದ್ರು. ಅದನ್ನು ಜಾತ್ರೆ ಟೈಮ್ನಲ್ಲೇ ಬಂದ್ರಿ ಅವಾಗ ನನಗೂ ಹಿಂಗೆ ಆರಾಮಿರಲಿಲ್ಲ. ನಮಗೂ ಫುಲ್ಲು ಸೀಸನ್ ಅದು ಮಗು ಸಣ್ಣದಿತ್ತು. ಪರಮೇಶ್ವರದ ಅದು ಸವಿತಾ ಬಂದಿತ್ತು ಪಾಪ. ಅವಾಗ ಸುಭದ್ರಮ್ಮರು ಕಂಡು ಹೋದ್ರಿ, ಇಲ್ಲಿದ್ರೆ ಅವರು ಸಿಗ್ತಿರ್ಲಿಲ್ಲ ನಿಮಗೆ ಆ ಟೈಮ್ನಲ್ಲಿ. ನೋಡಿ, ನೀವು ಈ ಸಾಮಾಜಿಕ ಶೋಷಣೆಗೊಳಗಾದ ದೇವದಾಸಿ ಕುಟುಂಬದ ಹೆಣ್ಣುಮಗಳು, ದೇವದಾಸಿ ಪರಂಪರೆಯಲ್ಲಿ ತಾವು ಬಂದು ಇನ್ನು ಈ ಸಾಧನೆಗಳು ನಿಮ್ಮ ದೇವದಾಸಿ ಆ ಕಳಂಕವನ್ನು ತೊಳೆಯೋಕ್ಕಾಯ್ತಾ? ಅಲ್ಲ, ಕಳಂಕ ತೊಳಿತೋ ಬೀಳಿತೋ ಅದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ನನಗಂತೂ ಬದುಕು ಸಿಕ್ಕಿತ್ತು.
ನನ್ನ ಇಡೀ ಕುಟುಂಬ ಬದುಕಿತು. ಅವರೆಲ್ಲ ಈಗ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಮ್ಮ ತಂಗಿಯರ ಬದುಕಾಯಿತು. ತೊಳಿಬೇಕದು, ಉಳಿಬಾರದು ಅದು ಕಳಂಕ. ಅದು ನಾವು ಏನು ನಡಿತೀವಲ್ಲ, ನಾವೇನು ಉಳಿಸ್ಕೊಂಡು ಹೋಗ್ತೀವಲ್ಲ, ಅದರಿಂದ ಸಾಧ್ಯ. ನಾವು ಚಲ್ ಮಾಡಿಕೊಂಡು ಮಾಡಿದ್ರೆ ಅದಕ್ಕೆ ಹೆಸರು ಉಳಿತಿರ್ಲಿಲ್ಲ. ನಾವೊಂದು ನಿಯತ್ತಿನಿಂದ ಬದುಕಿದೀವಿ ನೋಡಿ ಇದರ ಫೀಲ್ಡ್ನಲ್ಲಿ, ಕಲೆಗಾಗಿ ಅಂತ ಬದುಕಿದೀವಲ್ಲ. ಆ ಕಳಂಕ ತೊಳ್ಕೊಳ್ಳೋದು ನಮ್ಮ ಕೈಲಿರುತ್ತೆ. ನಮ್ಮ ಕೈಲಿರುತ್ತೆ. ನಾವು ಏನಾರ ಮಾಡೋದು ಬಿಡೋದು ನಮ್ಮ ಕೈಯಲ್ಲಿರುತ್ತೆ. ನಾವು ಅದಕ್ಕೆ ಬದ್ಧರಾಗಿರ್ಬೇಕಲ್ಲ. ನಾವು ಬದುಕು ನಡೀತಿದೆ. ಅದಕ್ಕೆ ಒಂದು ಇದ್ರಲ್ಲೇ ಹೋಗ್ಬೇಕು. ಬದುಕು ದಾರಿ ತಪ್ಪಾರ್ದು, ದಾರಿಯಲ್ಲೇ ಹೋಗ್ತಿರ್ಬೇಕು. ನಾವು ದಾರಿಯಲ್ಲಿ ಹೋದ್ರೆ ಅದಕ್ಕೊಂದು ಮನ್ನಣೆ ಇರುತ್ತೆ. ದಾರಿ ತಪ್ಪಿ ನಡೆದ್ರೆ ಅದಕ್ಕೊಂದು ಬೆಲೆ ಇರೋದಿಲ್ಲ. ಬಹಳ ಕಷ್ಟದ ಬದುಕುಗಳು ಬದುಕಿದ್ದೇವೆ. ಹಣದ್ದೊಂದನೇ ಅಲ್ಲ, ಬೇರೆ ಸಂಕಷ್ಟಗಳು. ಇದ್ರ ಮಧ್ಯೆ ಒಬ್ಬ ತಂಗಿ ಹೊಲಕ್ಕೆ ಹೋಗಿ ಬರ್ಬೇಕಾದ್ರೆ ಹಾವು ಕಡೆ ಸತ್ಬಿಟ್ಲು. ಅವ್ರ ಫ್ಯಾಮಿಲಿ ಒಂದಿಷ್ಟು ಬರ್ನ್ ಆಯ್ತು, ಅದನ್ನೆಲ್ಲ ನೋಡ್ಕೋಬೇಕಾಯ್ತು. ಇನ್ನೊಬ್ಬ ತಂಗಿಗೆ ಬಾಲ್ಯ ವಿವಾಹ ಮಾಡಿಬಿಟ್ಟಿದ್ದೆ ನಮ್ಮಪ್ಪ. ಅವಳು ಸತ್ತ ಮೇಲೆ ಅಮ್ಮ ಭಾಳ ಕೊರಗ್ಬಿಟ್ರು. ಆಮೇಲೆ ಅದನ್ನೆಲ್ಲ ನಾನೇ ಅದ್ರ ವಿರುದ್ಧ ನಾಟಕ ಮಾಡಿದೆ, ಬಾಲ್ಯ ವಿವಾಹ ಮಾಡಿಕೊಡುದು ಅಂತ. ಅಕ್ಕನ ಮಗ್ಗ ಕೊಟ್ಟಿದ್ದ ಅಪ್ಪ, ಅಲ್ಲಿ ಕಾಲು ಬಿದ್ದು ಸತ್ಬಿಟ್ಲೆ ಅವಳು ನನ್ನ ತಂಗಿ. ಹಿಂಗಾಗಿ 2 ಜೀವ ಕಳ್ಕೊಂಡೆ ನಾನು. ಇಬ್ಬರು ತಂಗಿಯರು ಕಳ್ಕೊಂಡೆ. ಒಬ್ಬ ತಂಗಿ ಮಕ್ಕಳು ಇದ್ದಾರೆ, ಅವರೆಲ್ಲ ಚೆನ್ನಾಗಿದ್ದಾರೆ. ಇನ್ನೊಬ್ಬ ತಂಗಿ ಮಕ್ಕಳೇ ಆಗಲಿಲ್ಲ. ಅವ್ರದ್ದೊಂದು ಫೋಟೋ ಕೂಡ ಇಲ್ಲ ಮನೇಲಿ. ಅವಾಗ ಯಾವ ಫೋಟೋನು ಇರ್ತಿರ್ಲಿಲ್ಲ. ಮನಸ್ಸಿನಲ್ಲಿದ್ದಾಳೆ ಅವಳ ತಂಗಿ ಅಂತ ಹೇಳಿದ್ರೆ. ಅವಳೊಬ್ಬಳು ಎಲ್ಲರ ಮನಸ್ಸಿನಲ್ಲಿದ್ದಾಳೆ. ಅವಳದೊಂದು ಸರ್ಟಿಫಿಕೇಟ್ ಇದೆ, ಸ್ಕೂಲ್ಗೆ ಹೋದಾಗ ಅದನ್ನು ಇಟ್ಕೊಟ್ಟಿದ್ದೇನೆ. ಅವಾಗ ಫೋಟೋ ತೆಗೆಸಿದ್ದೀವಿ. ಅವ್ರ ಮದುವೆಗೆ ಅಲ್ಲ, ಅವಾಗ ಫೋಟೋಗ್ರಾಫರೇ ಇಲ್ಲ. 50 ವರ್ಷದ ಕೆಳಗೆ ಯಾವ ಫೋಟೋಗ್ರಾಫರ್ ಯಾರು ಕೊಡ್ತಾರೆ ಫೋಟೋ ನಮಗೆ? ಮೊದಲಿನ ನಾಟಕ ಆಡಿದ್ವಿಲ್ಲ ನಮಗೆ. ಇತ್ತೀಚಿನ 20-30 ವರ್ಷದ ಈಚೆ ಇರೋ ಫೋಟೋಗಳು. ನಾವು 50 ವರ್ಷದ ಫೋಟೋಗಳು ಯಾವ ಇಲ್ಲ. ನನಗೆ ವಾಲ್ಮೀಕಿ ಪ್ರಶಸ್ತಿ ಕೊಟ್ಟಾಗ 5 ಲಕ್ಷ ರೂಪಾಯಿ ಕೊಟ್ಟರು ಅವರು ಪ್ರಶಸ್ತಿ ಮೊತ್ತ. ಮತ್ತೊಂದು 5 ಲಕ್ಷ ರೂಪಾಯಿ ಸಾಲ ಮಾಡಿ ಇದೆಲ್ಲ ಬಿದ್ದೋಗ್ಬಿಟ್ಟಿತ್ತು. ಹಳೇ ಮನೆ ಇತ್ತು, ಹಾಕ್ಸಿ ಇವೆಲ್ಲ ಶೋ ಕೇಸ್ಗಳು ಮಾಡಿಸಿ ಅವ್ರು ಏನೋ ಕೊಟ್ಟಿದ್ದಾರೆ, ಇಡೋಣ ಮುಂದೆ ಅವ್ರು ಯಾರು ಬರ್ತಾರೋ ನೋಡ್ಕೋತಾರೋ ಇರಂತ ಇರ್ಲಿ ಅಂತೇಳಿ ಇದೆಲ್ಲ ಮಾಡಿಸಿ ಇಟ್ಕೊಂಡಿದ್ದೆ ನಾನು. ಇದನ್ನೆಲ್ಲ ಇರಲಿ ಅಂತ ಬುಕ್ಸ್ ಇದ್ದಾವೆ, ಯಾರು ಮುಂದೆ ಉಪಯೋಗ ಮಾಡ್ಕೊಡೋರು ಮಾಡ್ಕೊಳ್ಳಿ. ಈಗ ಗುಬ್ಬಿಯೂರಣ್ಣ ಪ್ರಶಸ್ತಿ ಬಂತಲ್ಲ, ಅದೊಂದು 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂದಾರೆ. ಇನ್ನು ಯಾವಾಗ ಸಮಾರಂಭ ಮಾಡ್ತಾರೋ ಗೊತ್ತಿಲ್ಲ. ಮಾಡಿದೆ ಒಂದಿಷ್ಟು ಬಂದರೆ ನಮಗೆ ಜೀವನಕ್ಕೆ. ಅಜ್ಜಿ ಅದಾರಪ್ಪ ಅಂದ್ರೆ ಮೊಮ್ಮಕ್ಕಳಿದ್ದಾರೆ ಭಾಳಷ್ಟು ಜನ. ನಮ್ಮ ತಮ್ಮನ ಮೊಮ್ಮಕ್ಕಳಿದ್ದಾರೆ, ನನ್ನ ಮೊಮ್ಮಕ್ಕಳಿದ್ದಾರೆ. ಬರ್ತಾರೆ, ಖುಷಿ ಪಡ್ತಾರೆ. ಏನಮ್ಮ ಅಮ್ಮ ಅಜ್ಜಿ ಚೆನ್ನಾಗಿದೆ ಅಂತ ಬಂದು ಹೋಗ್ತಾರ. ಇನ್ನು ಯಾರು ಬಂದರು ಹೋದ್ರು ನೋಡ್ಕೊಳ್ಳೋ ಅಷ್ಟು ಒಂದು ತಾಕತ್ತು ನಮಗೆ ಐತಲ್ಲ ಅಂತ ಒಂದು ಖುಷಿ ಆಗುತ್ತೆ ಅಷ್ಟೇ. ನಾನು ನೋಡ್ಕೊಂಡಿದ್ದು ಪಂಕಜನೇ ಭಾಳ, ಮಗಳೇ ನೋಡ್ಕೊಂಡಿದ್ದು ಭಾಳ. ನನಗೆ ಮಂಡಿ ಆಪ್ರೇಷನ್ ಮಾಡಿಸಿದ್ಲು, ಹಾರ್ಟ್ ತಂದಿದ್ರೆ ನೋಡ್ಕೊಂಡ್ಲು. ನನಗೆ ಕೊರೋನಾದಾಗ ಹಾಸಿಗೆ ಹಿಡಿದಿದ್ದೆ, ಅವಾಗೂ ಬಂದು ನೋಡಿದ್ಲು. ಎಲ್ಲ ಮಗಳೇ ಸರ್ವಸ್ವ ನನಗೆ. ಅವಳೇ ನೋಡ್ಕೊಂಡಿದ್ದೆಲ್ಲ. ನನ್ನ ಅಳಿಯ ಕೂಡ ಅಂತವನೇ, ಬಹಳ ಬಂಗಾರದಂಥವನ ಅಳಿಯ. ಅವನೇ ಎಲ್ಲ ಇನ್ಸೂರೆನ್ಸ್ ಮಾಡಿಸಿ ಮಂಡಿಗೆ ಆಪ್ರೇಷನ್ ಎಲ್ಲ ಮಾಡಿಸಿದೆ. ಆ ಮಕ್ಕಳು ಕೂಡ ಅವ್ರ ನಾಟಕದಲ್ಲಿ ಇರೋದ್ರಿಂದ ಅವು ಮಕ್ಕಳೇ ಭಾಳ ಹಚ್ಕೊಂಡ್ರು ನನ್ನ ಪಂಕಜನ ಮಕ್ಕಳು. ಹಿಂಗಾಗಿ ಅಲ್ಲಿದೆ ಒಡನಾಟ ಭಾಳ ಆಯಿತು ನನಗೆ. ಇವರಿಗೆ ಒಡನಾಟ ಇರಲಿಲ್ಲ, ಮಕ್ಕಳಿಗೆ, ಮಗನಿಗೆ, ಸೊಸೆಗೆ. ಅವರಿಗೆ ಈ ಕಲೆದ ಬಗ್ಗೆ ಅಭಿರುಚಿನೇ ಇಲ್ಲ. ಹಿಂಗಾಗಿ ನನಗೆ ಆ ಕಡೆಗೆ ಒಲವು ಆಗಲಿಲ್ಲ ನನಗೆ. ಇವ್ರು ಬರ್ತಾ ಹೋಗ್ತಾ ಇದ್ರಲ್ಲ, ಅದು ಇದ್ದರಾಗೂ ಕೊಟ್ಟಿದ್ದಾಕಿನ್ ಇಲ್ಲೇ ಇರ್ತಿದ್ಲು ಭಾಳ. 1-3 ವರ್ಷ ಫಾರಿನ್ಗೆ ಹೋಗಿ ಬಂದರು. ನೀವು ಅಡ್ಡದಾರಿ ಹಿಡಿಯೋಕ್ಕೆ, ದಾರಿ ತಪ್ಪೋಕೆ ಬಹಳ ಈಸಿಯಾಗಿ ಸಾಧ್ಯ. ಭಾಳ ಈಜಿ ಐತಿ, ಭಾಳ ಈಜಿ ಐತಿ, ಭಾಳ ಈಜಿ. ಅನೇಕರು ಹಂಗೆ ಆಗ್ಬಿಟ್ಟಿದ್ದಾರೆ. ಹೌದು, ಆಗಿದ್ದಾರೆ. ಆದ್ರೆ ಹಂಗಾಗಿದ್ರೆ ಇವತ್ತು ಈ ನೆಮ್ಮದಿ, ಈ ತೃಪ್ತಿ, ಈ ಶಾಂತಿ ಇಲ್ಲ ಸಿಗ್ತಿದ್ದಿಲ್ಲ. ಅದು ಸಿಗ್ತಿದ್ದಿಲ್ಲ. ಅದು ನಾವಲ್ಲಿ ಬಂದೋಬಸ್ತ್ ಬದುಕಿದೀವಿ ಅಂತೇಳಿ ಇವತ್ತು ನಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಇದೆ, ಬದುಕಿದೆ. ನಾವು ಅವ್ರನ್ನ ನೆಚ್ಕೊಂಡು ಅವರೇ ಬದುಕಿದ್ದು. ಅವ್ರ ನಂತರ ನನಗೆ ಗುಡಿಯೇಳವ್ರ ಪರಿಚಯ ಆದರು. ಅವ್ರ ಜೊತೆಗೆ ಇರೋದು ಎಲ್ಲರಿಗೂ ಗೊತ್ತಿತ್ತು, ಅವ್ರ ಸ್ನೇಹ ಇರೋದು ಗೊತ್ತಿತ್ತು. ಅವರೆಲ್ಲ ಇದಕ್ಕೆ ಮಾಡಿದ್ರಪ್ಪ ಅಂತ ಎಲ್ಲರೂ ಖುಷಿಪಟ್ರು. ಅವ್ರ ಸ್ನೇಹ ಇದ್ದಾಗ ಕೂಡ ನಾಗರತ್ನ ಒಂದು ಇದರಲ್ಲಿ ಬೆಳೆಸಿದ್ರು ಗುಡಿಯೇಳಿಯವರು. ಅವರು ನನ್ನ ನಾಟಕದವಳೆ ಅಂತ ಕಾಣಲಿಲ್ಲ ಗುಡಿಯೇಳಿಯವರು. ನಾನೊಬ್ಬ ಕಲಾವಿದೆ, ಅವಳಿಗೆ ಪ್ರತಿಭೆ ಇದೆ ಅಂತೇಳಿ ಅವ್ರ ಸ್ನೇಹಿತರೆಲ್ಲ ಪರಿಚಯ ಮಾಡಿಕೊಟ್ರು. ಅವ್ರ ವಲಯದಲ್ಲೆಲ್ಲ ನನಗೆ ಅವ್ರಿಗೂ ತಮ್ಮ ಹೆಣ್ಮಗಳಂತಲೇ ಅವ್ರು ಪರಿಚಯ ಮಾಡಿಕೊಂಡ್ರು ಕೂಡ. ಅವರು ಇಲ್ಲೇ ಒಬ್ಬ ಕಲಾವಿದೆ, ಅವಳಿಗೇನೋ ಒಂದು ಬದುಕಿದೆ ಅಂತೇಳಿ ಅವರೆಲ್ಲ ಭಾಳ ಪ್ರೋತ್ಸಾಹ ಕೊಟ್ಟರು. ಅವ್ರ ಸ್ನೇಹಿತರೆಲ್ಲ ಈಗಲೂ ನನಗೆ ಗೌರವದಿಂದನೇ ಕಾಣ್ತಾರೆ ನೋಡಿ. ಆ ರೀತಿ ಇವತ್ತಿನ ಈ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳಾಗ್ಬೋದು, ನಿಮ್ಮ ತಮ್ಮನ ಮಕ್ಕಳು ಅಥವಾ ನಿಮ್ಮ ತಂಗಿಯರ ಎಲ್ಲರ ಮಕ್ಕಳು, ಇಡೀ ನಿಮ್ಮ ಕುಟುಂಬ ಒಂದು ನೆಮ್ಮದಿ ಕಾಣ್ತಿದೆ ಅಂದರೆ ಅವತ್ತು ನೀವು ನನಗೆ ಜಾಬ್ ಬೇಡ, ಸರ್ಕಾರಿ ನೌಕರಿ ಬೇಡ, ನಾನು ನಾಟಕ ಮುಂದುವರಿಸ್ತೀನಿ ಕುಟುಂಬ ಸಾಕಕ್ಕೆ ಅಂತ ಅಂದ್ಕೊಂಡಿದ್ದ ಕಾರಣ. ಹೌದು, ಬಹುಶಃ ನೀವು ಮೇಸ್ಟ್ರ ಕೆಲಸಕ್ಕೆ ಹೋಗಿದ್ರೆ ಸಂಬಳ ಕಡಿಮೆ, ಕುಟುಂಬ ನಿರ್ವಹಣೆ ಆಗ್ತಿರ್ಲಿಲ್ಲ. ಅವಾಗ ಈ ಒಂದು ಸುಖವಾದ ನೆಮ್ಮದಿಯಾದ ಬದುಕು ಇರ್ತಿರ್ಲಿಲ್ಲ. ಬಹಳ ದೊಡ್ಡ ದಂಡ ಕಟ್ಕೊಂಡು ಬದುಕಿದೆ. ನಮ್ಮ ತಮ್ಮ ನನಗೆ ದೊಡ್ಡ ಆಸರಿ ಆದ್ರು. ತಮ್ಮ ವ್ಯವಸಾಯ ಮಾಡ್ತಿದ್ರು, ಅವ್ರು ಹೊಲ ಮನೆಗೆಲ್ಲ ಕೆಲಸ ಮಾಡಿ ಅವರು ದುಡಿತಿದ್ರು, ನಾನಾ ನಾಟಕ ಮಾಡ್ತಿದ್ದೆ. ಕೂಡು ಕುಟುಂಬದಲ್ಲಿ ಇದೇ ಮನೆಗಿದ್ವಿ ಎಲ್ಲರೂ. ತಮ್ಮನ ಮಕ್ಕಳು ಅವರು ಓದೋರು, ನನ್ನ ಮಕ್ಕಳು
ಇಲ್ಲಿ ಹತ್ತತ್ರ ಇರೋ ಹಳ್ಳಿಗೆಲ್ಲ ಒಂದು 20 ಹುಡುಗರು ನಮ್ಮನೆಗೆ ಇರ್ತಿದ್ವಿ, ಎಲ್ಲ ಇಲ್ಲೇ ಓದಿದ್ವಿ. ಆಮ್ಯಾಗ ಓದಿ ಬೇರೆ ಬೇರೆ ಓದಕ್ಕೆ ದೂರ ದೂರ ಹೋದ್ರು ಅವರೆಲ್ಲ. ಈಗ ನೋಡಿ ತಮ್ಮ ನಾನು ಇಬ್ಬರೇನೆ ಅವ್ರನ್ನೆಲ್ಲ ಸಾಕಿದವರು. ಈಗ ನೋಡಿ ಬಹಳ ಓದಿಕೊಂಡವರು ಏನಾದ್ರು ಉದ್ಯೋಗನೋ ಅಥವಾ ಏನೋ ಸಿಕ್ಕರೆ ತಾವು ತಮ್ಮ ಹೆಂಡರು ಮಕ್ಕಳು ಮಾತ್ರ ಬದುಕಕ್ಕೆ ಪ್ರಯತ್ನಿಸ್ತಾರೆ. ನೀವಂಥದ್ದೇನು ಪ್ರಯತ್ನ ಪಡ್ಕೋಲ್ಲ? ಇಲ್ಲ, ನನಗೆ ಸ್ವಾರ್ಥ ಬರಲೇ ಇಲ್ಲ. ಈಗ ಕೆಲವರು ಇದಾರಲ್ಲ, ಅವರು ತಾವು ತಮ್ಮ ಹೆಂಡತಿ ತಮ್ಮ ಮಕ್ಕಳು ಅಷ್ಟರ ಮಟ್ಟಿಗೆ ಇದ್ದಾರೆ, ಕೆಲವರು ಇದ್ದಾರೆ, ಇಲ್ಲ ಅಂತಲ್ಲ. ನಮ್ಮ ತಂಗಿ ಮಕ್ಕಳು ಕೂಡ ಇದ್ದಾರೆ, ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ. ಆದರೆ ನಾನು ಹಂಗೆ ಮಾಡಲಿಲ್ಲ. ನಮ್ಮ ತಮ್ಮನ ಮಕ್ಕಳು ಕೂಡ ಇಲ್ಲೇ ಉಳಿದ್ಬಿಟ್ರು. ತಂದೆ ತಾಯಿ ನೋಡ್ಕೊಳ್ಳೋಣ, ನಾವು ಇಲ್ಲೇ ಇರೋಣ ಅಂತ ಊರಿನಲ್ಲಿ ಉಳಿದ್ರು ಅವರು. ನನ್ನ ಮಗ ಬೇರೆ ಕಡೆ ಹೋಗ್ಬಿಟ್ಟ. ಇವರು ಮಕ್ಕಳು ಇಲ್ಲಿ ಅವರು ಪ್ರೈವೇಟ್ನಲ್ಲಿ ಕೆಲಸ ಮಾಡ್ತಾರೆ, ಟೀಚರ್ಸ್ ಇದ್ದಾರೆ. ಅವ್ರ ಅಪ್ಪ ಅಮ್ಮನ ಯಾರು ನೋಡ್ಕೋಬೇಕಾರೆ ಎಲ್ಲರೂ ಹೋಗ್ಬಿಟ್ರೆ. ಈಗ ಅವ್ರು ಹೇಳಿದ್ರೆ ಅವ್ರಿಗೆ ಎಲ್ಲರೂ ಇರಲಮ್ಮ, ನಾವು ನೋಡ್ಕೋತೀವಿ, ನೀನು ಇಲ್ಲೇ ಇರಮ್ಮ ಅಂದ್ರೆ ನನ್ನ ತಮ್ಮನ ಮಕ್ಕಳನ್ನೆಲ್ಲ ಅವರೇ ನೋಡ್ಕೋತಾರ. ನಾನು ಅವ್ರ ತಂದೆ ತಾಯಿನ ನೋಡ್ಕೊತಾರ, ನನ್ನ ನೋಡ್ಕೊತಾರ. ನನ್ನ ಮಗಳು ಯಾರು ಬಂದರೂ ಹೋದ್ರೆ ಅವರೇ ನೋಡ್ಕೊ. ನನ್ನ ಕುಟುಂಬ ಇಲ್ಲ, ಅವ್ರ ಜವಾಬ್ದಾರಿ. ನನ್ನ ಮಗ ಬಂದರೂ ಕೂಡ ಅವ್ರ ಮನೆಗೆ ಬರ್ತಾನೆ, ಅವರೇ ನೋಡ್ಕೊತಾರೆ. ನಮ್ಮ ತಮ್ಮ ಭಾಳ ಆಧಾರ ಸ್ತಂಭವಾಗಿ ನಿಂತ ನನಗೆ. ಅವತ್ತು ನೀವು ಮಾಡಿದ ತ್ಯಾಗಕ್ಕೆ, ನೀವು ಮಾಡಿದ ತ್ಯಾಗ ಇಡೀ ನಿಮ್ಮ ಕುಟುಂಬಕ್ಕೆ ಒಂದು. ಹೌದೌದು, ತಮ್ಮ ನಾನು ಇಬ್ರು. ಆತನ ನನಗೆ ಬಿಡೋದಿಲ್ಲ, ನಾನು ಆತನ ಬಿಡೋದಿಲ್ಲ. ಇಬ್ರು ಆಧಾರ. ನಮ್ಮಪ್ಪ ಹೇಳ್ತಿದ್ದ, ಇಬ್ರು ಗಂಡ್ಮಕ್ಳು ನನಗೆ. ದೊಡ್ಡ ಮಗಳು ಕೂಡ ಹೆಣ್ಮಗಳಲ್ಲ, ಅದು ಕೂಡ ಗಂಡ್ಮಗನೇ. ಇವ್ ಮಗ ಇಬ್ರು ಮಕ್ಕಳು ನನಗೆ, ಗಂಡ್ಮಕ್ಳು ಅಂತಿದ್ದ. ಸಿಟ್ಟು ಬರಲೇ ಇಲ್ಲ ನಿಮ್ಗೆ? ಬೈತಿದ್ದೆ, ಅಪ್ಪಗೆ ಸಿಟ್ಟು ಬಂದು ಒಂದ್ಸಲ ಅಂತಿದ್ದೆ. ನನ್ನ ಡ್ಯೂಟಿ ಮಾಡ್ಕೊಂಡು ನನ್ನ ಕೆಲಸ ಸರ್ಕಾರಿ ನೌಕರಿ ಮಾಡ್ತಿದ್ದೆ ಅಂತ ಅಂತಿದ್ದೆ. ನನ್ನ ತಗೊಂಡೋಗಿ ಈಗ ಹಳ್ಳಿ ತಿರುಗೋದು ಮಾಡಿದಂತೆ ಅಪ್ಪ ಮೌನಿ ಆಗ್ಬಿಡ್ತಿದ್ದೆ. ನಾನು ಬೈತಿದ್ದೆ, ಅಪ್ಪ ನೀನು ಎಂಥ ಕೆಲ್ಸಕ್ಕೆ ಹಚ್ಚಿದ್ದೆಪ್ಪ, ನಿದ್ದೆಗೆಟ್ಟು ಈ ಸಾಕಾಯ್ತಪ್ಪ, ಮಂದಿ ಹಂಗಂತಾರೆ ಹಿಂಗೆ ಅಂತಾರೆ, ಇದು ಬೇಕಿತ್ತ ನನಗೆ. ಅಮ್ಮ ಇವತ್ತು ನಾನು ಬೈತೀಯ, ನಾಳೆ ಒಂದು ದಿವಸ ನೆನಪು ಮಾಡ್ಕೋತೀಯ, ನಾನು ನೆನೆಸ್ತೀಯ ಅಂತಿದ್ದಪ್ಪ. ಮೌನಿ ಆಗ್ಬಿಡ್ತಿದ್ದೆ, ಏನು ಮಾತಾಡ್ತಿದ್ರು. ಬೈತಿದ್ದೆ ಅಪ್ಪನ್ನ. ಯಾರ್ಯಾರು ಏನಾರು ಕೇಳ್ಕೊಂಡು ಮನೆಗೆ ಬಂದ್ರೆ, ನಾಟಕದವ್ರು ಅಂತ ಬರ್ತಿದ್ರಲ್ಲ, ಹಿಂಸೆ ಅನ್ಸೋದು ನನಗೆ. ಇಲ್ಲೇ ಹಾಲ್ಟ್ ಇರ್ಬೋದೇನ್ರಿ ಇವತ್ತಂತ ಕೇಳಿದಾಗ ಸಿಟ್ಟು ಬಂದ್ಬಿಡೋದು ನನಗೆ. ಅವಂಗೂ ಕೇಳಿಬಿಡೋರು, ನೀವು ನಾಟಕದವ್ರಲ್ರಿ, ನೀವು ಕೇಳಿ ತಪ್ಪೇನೈತಿ, ಇರ್ಬೋದಾ ನಿಮ್ಮ ಮನೆಗೆ ಅಂತ ಕೇಳಿದ್ ತಪ್ಪಿಲ್ಲ, ಹೇಳ್ರಿ ಅದನ್ನೇ ಅಂತಿದ್ರು. ಅದು ಸಲೀಸ ಕೇಳೋಷ್ಟು ನಾವು ಮಾತು ಕೊಟ್ಟು ಅವ್ರಿಗೆ ಆಸ್ಪದ ಕೊಟ್ಟಿವಿಲ್ಲ ನಾವು ಅಂತ ನಾನು ಹಿಂಗೆ ಪ್ರಶ್ನೆ ಮಾಡ್ತಿದ್ದೆ ಅಪ್ಪಗ. ಅವೆಲ್ಲ ಮಾಮೂಲಮ್ಮ, ಜಗತ್ತು ನಡೀತಿರ್ತತಿ, ನಾವು ಭದ್ರವಾಗಿರ್ಬೇಕು. ಅಪ್ಪ ಅದೇ ಹೇಳ್ತಿದ್ದ, ಎಲ್ಲಿದ್ರು ನೋಡಮ್ಮ, ನಮ್ಮ ಶೀಲ ನಮ್ಮ ಕೈ ಹಿಡ್ಕೊಂಡು ಬದುಕಿದ್ರೆ ಎಲ್ಲರೂ ಬದುಕ್ಬೋದು, ನಾವು ನೇತಿನಿಂದ ಬದುಕಬೇಕು. ಇವತ್ತು ನಿಮ್ಮ ತಂದೆ ನೆನೆಸ್ತೀನಿ, ನಮ್ಮ ತಂದೆ ನೆನೆಸ್ಕ. ಅಪ್ಪ ನೆನೆಸ್ಲಾರ್ದ ಕ್ಷಣನೇ ಇಲ್ಲ ನಾನು. ಅಪ್ಪನೇ ನನಗೆ ಸರ್ವಸ್ವ. ಅಮ್ಮ ನಿರಕ್ಷರಿ, ಅಮ್ಮ ಬೈತಿದ್ರು, ಅಪ್ಪನೇ ಬೈತಿದ್ರು. ಆಕೆಗೆ ಹೋಗ್ಲಿ ಬ್ಯಾಡ ಅಂತೇಳಿ ಬಿಟ್ಬಿಡಿ, ಯಾಕೆ ಒತ್ತಾಯ ಮಾಡ್ತೀನಿ ನಾಟಕ ಮಾಡಕ್ಕ ಅಂತದ. ಇಲ್ಲ ನಿನಗೆ ಅರ್ಥ ಆಗೋದಿಲ್ಲ, ಆಕೆ ಇಲ್ಲೇ ಬದುಕಿರೋದು ಇದು ಅಂತೇಳಿ ಆ ಮೈಲಾರಪ್ಪರು ಅಪ್ಪರು ನನ್ನ ಬೆಳೆಸಿದ್ದು ಅವರಿಬ್ಬರೇನೆ. ಈಗ ಅಪ್ಪ ನೆನೆಸ್ಕೊಳ್ಳೋದನ್ನ ಬೇರೆ ದಾರಿನೇ ಇಲ್ಲ ನನಗೆ. ಇದು ನಮ್ಮ ಮಲೆಮಳ್ಳಿ ನಾಗರತ್ನವರ ಬದುಕು. ಡಾಕ್ಟರ್ ಕೆ ನಾಗರತ್ನವರು ನೋಡಿ, ಸಾಮಾಜಿಕವಾಗಿ ನೊಂದಂತಹ, ಸಾಮಾಜಿಕವಾಗಿ ಶೋಷಣೆಗೆ ಒಳಗಾದಂತಹ ಸಮುದಾಯದಿಂದ ಬಂದು ದೇವದಾಸಿ ಅಂತ ನಾವು ಹಣೆಪಟ್ಟಿ ಹೊತ್ತು ಬದುಕಿದಂಥ ಹೆಣ್ಣು ಮಗಳು ಕಲೆಯನ್ನು ನೆಚ್ಚಿಕೊಂಡು, ಕಲೆ ಆರ್ಟ್ ಮಾತ್ರ ನೆಚ್ಕೊಂಡ್ರು. ಅದು ಯಾವುದೋ ಕಲೆ ಹಚ್ಕೊಳಕ್ಕೆ ಹೋಗಲಿಲ್ಲ, ಯಾವುದೋ ಸ್ಟೈಲ್ಸ್ನ ಹಚ್ಕೊಳಕ್ಕೆ ಹೋಗಲಿಲ್ಲ. ಅವರು ತುಂಬ ಶಿಸ್ತಾಗಿ, ನಿಯತ್ತಾಗಿ, ಮನಸ್ಸನ್ನು ಬಿಗಿ ಹಾಕಿ ನಾನು ನನ್ನ ಕುಟುಂಬನ ಸಾಕಬೇಕು ಅಂತ ಬದುಕಿದ್ರಲ್ಲ, ಆ ಮೂಲಕ ಅದನ್ನು ಸಾಧಿಸಿದ್ರಲ್ಲ, ತಮ್ಮ ಕುಟುಂಬ ಚೆನ್ನಾಗಿ ಸೆಟ್ಲ್ ಮಾಡಿ ಸಾಧಿಸಿದ್ರಲ್ಲ. 5 ಜನ ತಂಗಿಯರು, ತಮ್ಮ, ಇವ್ರ ಮಕ್ಕಳುಗಳು, ಅವ್ರ ಮಕ್ಕಳು, ಮೊಮ್ಮಕ್ಕಳುಗಳು ಎಲ್ಲರನ್ನು ಸೆಟ್ಲ್ ಮಾಡಿ ಬದುಕಿದ್ರಲ್ಲ. ಬಹಳ ದೊಡ್ಡ ತ್ಯಾಗ, ಹೋರಾಟದ ಕಥೆ ಇದು. ಬಹುಶಃ ಇದು ಮರಾಠಿಯಲ್ಲೋ ಮಲಯಾಳಂನವರು ಆಗಿದ್ರೆ ಮರಾಠಿಯಲ್ಲಿ ನಟರಂತರ ಸಿನಿಮಾನೇ ಮಾಡಿಬಿಟ್ರು ಅವ್ರ ಬಗ್ಗೆ. ಸೊ ಹಾಗಾಗಿ ಆ ಥರದ್ದು ಹೇಳ್ತಾ, ಹಳ್ಳಿ ರಂಗಭೂಮಿ ನಾವು ಕಾಣದ ಲೋಕ, ಅನೇಕರು ಕಾಣದ ಲೋಕ. ಹಳ್ಳಿಯ ಜನ ನಾಟಕ ಮಾಡ್ತಾರೆ, ಹಳ್ಳಿ ರೈತರು ತಮ್ಮ ಬಿಡುವಿನ ವೇಳೆಯಲ್ಲಿ ಅಲ್ಲಿಗೆ ನಟಿಯರು ಬೇಕಾಗ್ತಾರೆ. ಅಲ್ಲಿಗೆ ಹೋಗ್ತಿದ್ದಂಥ ವೃತ್ತಿ ನಟಿಯರು. ಯಾಕಂದರೆ ಹಳ್ಳಿ ಹೆಣ್ಮಕ್ಳು ಆ್ಯಕ್ಟ್ ಮಾಡ್ತಿರಲಿಲ್ಲ, ಈಗಲೂ ಮಾಡಲ್ಲ. ಯಾಕಂದ್ರೆ ತಮ್ಮ ಹೆಣ್ಮಕ್ಳನ್ನ ಹೊರಗಡೆ ಬಿಡಲ್ಲ ಆ ಕಲಾವಿದರು. ಆದರೆ ಬೇರೆ ಹೆಣ್ಮಕ್ಳು ಒಂದು ಆ್ಯಕ್ಟ್ ಮಾಡಬೇಕು ಅಂತ ಬಯಸ್ತಾರೆ, ಅದೇ ವಿರೋಧಾಭಾಸ. ಆ ಥರದ ಒಂದು ಸಮಾಜದಲ್ಲಿ ಬದುಕಿದಂತಹ ನಟಿ. ಇವತ್ತಿಗೆ ಆ ಕಲ್ಚರ್ ಇದೆಯೋ ಇಲ್ವೋ, ಕಡಿಮೆ ಆಗಿದೆಯೋ ಜಾಸ್ತಿ ಆಗಿದೆಯೋ, ಅದನ್ನು ವಿದ್ವಾಂಸರು ಹುಡುಕಬೇಕು. ಆದರೆ ಇವ್ರ ಬದುಕನ್ನು ತೋರಿಸೋ ಪ್ರಯತ್ನ ನಮ್ಮದು. ಅದಮ್ಮ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಥ್ಯಾಂಕ್ ಯು. ನನಗೆ ಈ ಫೀಲ್ಡ್ನಲ್ಲಿ ಬಹಳಷ್ಟು ಜನ ಉಪಕಾರ ಮಾಡಿದವರು. ನನಗೆ ಬರಗು ರಾಮಚಂದ್ರಪ್ಪರ ಅದನ್ನ ವಿಚಾರ ಮಾಡಿ ನನಗೆ ವಾಲ್ಮೀಕಿ ಪ್ರಶಸ್ತಿ ಕೊಡಿಸಿದವರು ಅವರು. ಅವಾಗ ನನಗೆ ಫುಲ್ ಅಮೌಂಟ್ ಅಂತ 5 ಲಕ್ಷ ರೂಪಾಯಿ ಬಂದಿದ್ದು. ನನಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ. ಸರ್, ನನಗೆ ಇಷ್ಟು ದುಡ್ದಿದ್ದು ಇಷ್ಟು ಅಮೌಂಟೇ ಕಂಡಿರಲಿಲ್ಲ ನಾನು, ನನಗೊಂದು ಬದುಕಿಗೆ ದಾರಿ ಮಾಡಿಕೊಟ್ರಿ ಸರ್ ಅಂತೇಳಿ. ಇಲ್ಲಮ್ಮ, ನಿನ್ನ ಬದುಕು ಅದು, ನೀನು ಆ ಕುಟುಂಬದಲ್ಲಿ ಹುಟ್ಟಿ ಶೋಷಣೆಗಾಗಿ ಇಷ್ಟೆಲ್ಲ ಮಾಡಿದೆ, ಒಂದು ತಂಡ ಕಟ್ಕೊಂಡು, ಮಹಿಳಾ ತಂಡ ಕಟ್ಕೊಂಡು ಅಂತೇಳಿ ಅವರು ನನಗೆ ದೊಡ್ಡ ಒಂದು ಹೆಸರು ಕೊಟ್ಟರು. ಆಮೇಲೆ ನಮ್ಮ ಕುಮೇರ್ ಭದ್ರಪ್ಪ ಈ ಸಲ ಗುಬ್ಬಿಯವರನ್ನ ಪ್ರಶಸ್ತಿಗೆ ಎಷ್ಟು ಕೆಲಸ ಮಾಡಿದ್ರಿ ನಾಗರತ್ನಮ್ಮ, ನೀವು ನಿಮ್ಮಂತವ್ರು ಕೊಡ್ತಿದ್ರೆ ಯಾರಿಗೆ ಕೊಡ್ಬೇಕು, ಇದು ಅಖಂಡ ಬಳ್ಳಾರಿ ಜಿಲ್ಲೆಗೆ ಸೇರ್ಬೇಕಿದು ಅಂತೇಳಿ ಅವರು ಕೊಡಿಸಿದ್ರು. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನಮಗೆ ವಿಶ್ವವಿದ್ಯಾಲಯ ಗೌರವ ಡಾಕ್ಟ್ರೇಟ್ ಕೊಟ್ಟರು, ಅದೊಂದು ದೊಡ್ಡ ಗೌರವ ಕೊಟ್ಟರು ನನಗೆ. ನಾಗರತ್ನಮ್ಮ ಡಾಕ್ಟ್ರೇಟು ತಗೋಬೇಕು ಅವರು ಅಂತೇಳಿ. ಹೀಗೆ ಯಾರ್ಯಾರೋ ಪ್ರಯತ್ನ. ರಂಗರಾಜ್ ವನದುರ್ಗ ಅಂತ ಇದ್ರು ಅವಾಗ ಅಲ್ಲಿ. ಅವರು ಇಲ್ಲ, ನಿಮಗೆ ಇಂಥದ್ದು ಸಲ್ಲಬೇಕು, ಜೀವಮಾನ ಸಾಧನೆಗೆ ಸಲ್ಲಬೇಕು ಅಂತೇಳಿ ಎಷ್ಟೆಲ್ಲ ಮಾಡಿದ್ರು. ಪರಮೇಶ್ವರ್ ಇದೆಯೋ
ಇದು ಇದು ನಂದಲ್ಲ, ಇದೆಲ್ಲ ಭಾಳಷ್ಟು ಜನರ ಪ್ರತಿಫಲ ನನಗೆ ಸಿಕ್ಕಿದೆ. ಹಿಂದೆ ಆಡೋದು ನಟಿಯರು ಇರ್ಬೋದು, ನಟರೇ ಇರ್ಬೋದು, ಊರಿನ ಚರಿತ್ರೆ ಇರ್ಬೋದು. ನಮ್ಮೂರೇ ಒಂದು ದೊಡ್ಡ ಹೆಸರು, ಕಲಾಗ್ರಾಮ ಮರಿಯಮ್ಮನಹಳ್ಳಿ ಅಂತಾನೆ ಕರೀತಾರೆ ಇದಕ್ಕೆ. ಕಲೆಗೆ ದೊಡ್ಡ ಹೆಸರು ಮರಿಯಮ್ಮನಹಳ್ಳಿ. ಈಗಲೂ ಭಾಳಷ್ಟು ತಂಡಗಳಿದ್ದಾವೆ. ನನ್ನ ಸ್ಟೂಡೆಂಟ್ ಒಬ್ಬನು ಇವತ್ತು ಪಿಕ್ಚರ್ನಲ್ಲಿ ಪಾತ್ರ ಮಾಡ್ತಾನೆ, ಖುಷಿ ಆಗುತ್ತೆ ನನಗೆ. ರಾಜೇಶ್ ಅಂತೇಳಿ ನೋಡಿದವ್ರು ಏನಂತಾರೆ, ಪಿಕ್ಚರ್ನಲ್ಲಿ ಮಾಡಿದ್ದಾನೆ ರಾಜೇಶ್ ಅಂತೇಳಿ. ಅವ್ನು ನನ್ನ ಸ್ಟೂಡೆಂಟ್. ಇದರಲ್ಲಿ ಸರ್ದಾರ ನಿರ್ದೇಶನ ಮಾಡಿದ್ದ, ಮಾಯಾಕುರ್ಚಿ ಅಂತ ನಾಟಕದಲ್ಲಿ ಪಾತ್ರ ಮಾಡಿದವನು. ಅವನು ಈಗ 4 ಪಿಕ್ಚರ್ನಲ್ಲಿ ಮಾಡಿದ್ದಾನೆ. ಬೇರೆ ಹುಡುಕಿದ ಮರ ಅಂತ ಅದಾಗ ಪ್ರಶಸ್ತಿ ತಗೊಂಡವನು, ಬಾಲನಟ ಪ್ರಶಸ್ತಿ ತಗೊಂಡ. ನೀವು ಸಿನಿಮಾ ನಟನೆಗೆ ಹೋಗ್ಲಿಲ್ಲ? ಹೋದೆ, ಒಂದು 3-4 ಪಿಕ್ಚರ್ ಮಾಡಿದೆ. ಅವಾಗಲೇ ಮೊದಲ್ ಪಿಕ್ಚರ್ ಮಾಡಿದೆ, ವಿಶ್ವಕುಮಾರ್ ತೆಗೆದ್ರು ಅವಾಗಲೇ. ನಂದಿತಾ ಬೋಸ್ ಕಲ್ಯಾಣ ಕುಮಾರ್ ಜೊತೆಗೆ ಪಾರ್ಟ್ ಮಾಡಿದವಳು, ಪಂಟ್ರಿಬಾಯರ್ ಜೊತೆಗೆ. ನಾನು ಒಂದು ಚಿಕ್ಕ ಪಾತ್ರ ಇರ್ತಾರೆ, ಇಲ್ಲೇ ಶೂಟಿಂಗ್ ಮಾಡಿದ್ರು ಹೊಸಪೇಟೆಯಲ್ಲಿ. ಅಂಬನ್ ಡಾಕ್ಟರ್ ಕರ್ಕೊಂಡೋಗಿ ನನ್ನ ನೆಚ್ಚಿದ್ರಲ್ಲಿ. ಅದಕ್ಕೆ ಒಂದು ಚಿಕ್ಕ ಪಾತ್ರ ಇತ್ತು. ಮ್ಯಾಕ್ಸಿಮ್ ಗಾರ್ಕಿ ನಾವಲ್ ಹೌದು, ಮೊದಲ ತಾಯಿ ಬಗ್ಗೆ ಅಂತ. ಹೌದು, ತಾಯಿ ಕಾದಂಬರಿ. ಅದು ಬಹಳ ಒಳ್ಳೆ. ಅವಾಗ ಅದು ನಡೀಲಿಲ್ಲ ಭಾಳ ದಿವಸ. ಆಮೇಲೆ ಪ್ರತಿಭಟನೆ ಮಾಡಿದೆ. ಆಮೇಲೆ ಇದುವೇ ಜೀವನ ಅಂತೇಳಿ ಇಲ್ಲಿ ಹೊಸಪೇಟೆಗೆ ತೆಗೆದ್ರು. ಡಿಂಗ್ರಿ ನಾಗರಾಜ್ ಜೊತೆಗೆ ನಾನು ಅವರು ಹಾಸ್ಯ ಪಾತ್ರ ಮಾಡಿದ್ರು, ಅವ್ರ ಜೊತೆಗೆ ಮಾಡಿದೆ. ಧೀರೇಂದ್ರ ಗೋಪಾಲ್ ಜೊತೆಗೆ ಒಂದಿದು ಮಾಡಿದೆ. ಆಮೇಲೆ ಇವರು ಶಿವರಾಮ್ ಅವರೊಂದು ಪಿಕ್ಚರ್ ಮಾಡಿದ್ರು, ಪ್ರತಿಭಟನೆ ಅಂತಂದೇಳಿ. ಇಲ್ಲೇ ತೆಗೆದ್ರು ಹೊಸಪೇಟೆ, ಹಂಪಿಯಲ್ಲೆಲ್ಲ. ಆವಾಗ ಮಾಡಿದೆ. ಮೊನ್ನೆ ಒಂದು ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರು ಇದರಲ್ಲಿ ಸೌಂದರ್ಯದಲ್ಲಿ, ಅದರಲ್ಲಿ ಒಂದು ಮಾಡಿದೆ. ಆಮೇಲೆ ವೀರಪ್ಪ ಅಂತ ಒಂದು ಹಂಪಿಯಲ್ಲಿ ಮಾಡಿದ್ರು, ಅದ್ರಲ್ಲಿ ಒಂದು ತಾಯಿ ಪಾತ್ರ ಸಿಕ್ತು. ಈಗ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ. ಪೂರ್ಣಾವಧಿ. ಈಗ ನೋಡಿ, ಉಮಾಶ್ರೀ ಅವರು ರಂಗಭೂಮಿಯಿಂದ ಸಿನಿಮಾಗೆ ಹೋದ್ರು, ಅನೇಕ ನಟಿಯರು ಹೋದ್ರು. ಸೊ ಆತರ ಮಾಲತಿ ಸುಧೀರ್ ಹೋದ್ರು. ಸೊ ಆತರ ನೀವು ಪೂರ್ಣಾವಧಿ ಸಿನಿಮಾ? ಪೂರ್ಣಾವಧಿ ಇಲ್ಲ, ಇಲ್ಲಿ ರಂಗಭೂಮಿ ಅವ್ರು ಬಿಡ್ಲಿಲ್ಲ ನನ್ನಲ್ಲಿ ಅಷ್ಟು ಸುಲಭವಾಗಿ ಅಲ್ಲಿಗೆ ಹೋಗೋಕ್ಕೆ. ಅಥವಾ ಅಲ್ಲಿ ಅವಕಾಶ ಬರ್ಲಿಲ್ವಾ? ಅವಕಾಶ ಯಾವಾಗ ಒಂದು ಕೊಡ್ತಿದ್ರು, ಕಾಯ್ಕೊಂಡು ಕುಂದ್ರಕ್ಕೆ ನಮಗಾಗ್ತಿದ್ದಿಲ್ಲ. ಬೆಂಗಳೂರಿಗೆ ಹೋಗಿ ಉಳ್ಕೊಳಕ್ಕೆ ಇಲ್ಲಿತ್ತು ನಮಗೆ. ಈಗ ಅದರ ಬೆಂಗಳೂರ ಭಾಳ ಜನ. ಅವಾಗ ಬೆಂಗಳೂರಿಗೆ ಉಳ್ಕೊಳ್ಳೋದೇ ದೊಡ್ಡ ಕಷ್ಟ ಇತ್ತು ನಮಗೆ. ಅಲ್ಲಿ ಉಳಿಯೋದೇ ದೊಡ್ಡ ಕಷ್ಟ ಇತ್ತು. ನಾವೀಗ ಹಳ್ಳಿಯಲ್ಲಿ ಉಳಿಬಿಡ್ತೀವಿ ನಾವು. ಅಲ್ಲಿ ಹೋಗಿ ಬೆಂಗಳೂರಿಗೆ ಎಲ್ಲಿರೋದು ನಾವು? ಅವರೆಲ್ಲೇ ಇಳಿಸ್ತಾರ, ಹೋಗ್ತಾರೆ, ಯಾವುದೋ ಒಂದು ಪಾರ್ಟ್ ಕೊಡ್ತಾರೆ, ಹೋಗ್ಬೇಕು. ನನಗೆ ಇಲ್ಲಿ ದುಡಿಮೆ ಬಿಟ್ಟು ಹೋಗ್ಬೇಕು. ಅವ್ರು ಎಷ್ಟು ಕೊಡ್ತಾರೆ ನಮಗೆ? ಇಲ್ಲಿ ಕೈ ತುಂಬ ಸಂಬಳ ನಮಗೆ. ದಿನ ನಾಟಕ ನಮಗೆ. ದಿನ ಕನಿಷ್ಠ 500 ರೂಪಾಯಿ 1000 ರೂಪಾಯಿ ದುಡಿತಿದ್ವಿ ನಾವು. ಅಲ್ಲೇ ಹೋದ್ರೆ ಏನು ಕೊಡ್ತಾರೆ ನಮಗೆ? ಹಿಂಗಾಗಿ ಆಶೀರ್ವಾದ ಇರಲಿ. ಬಹಳ ಧನ್ಯವಾದ. ಕಲೆ ಮನುಷ್ಯನ ಬದುಕನ್ನು ಅರಳಿಸುತ್ತೆ ಅಂತ ಹೇಳ್ತಾ ಎಲ್ಲರೂ ನೋಡಿ, ನಿಮ್ಗೆಲ್ರಿಗೂ ಧನ್ಯವಾದ. ಅಮ್ಮನ ಆಶೀರ್ವಾದ ಇರಲಿ ನಮಗೆ. ದೈತ್ಯರುಂಡ ಮಾಲೆ, ದೈತ್ಯರುಂಡ ಮಾಲೆ, ದೈತ್ಯರುಂಡ ಮಾಲೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.